ನಮಸ್ಕಾರ ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ ಬೈ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಡಿಗೆ ಅಂದ್ರೆ ಬರೀ ಬೇಸ್ಕೊಂಡು ತಿನ್ನೋದಲ್ಲ ರೀ, ತಿನ್ನೋ ಆಸೆನ ಹುಟ್ಸೋದು. ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡ್ತಾ ಇದ್ದೀರಾ, ಹೊಸ ಹೊಸ ಅಡಿಗೆ ನಾವು ನಿಮಗೆ ತೋರಿಸ್ತಾ ಇದೀವಿ. ನೀವು ಹೊಸ ಬಗೆ ಅಡಿಗೆನ ನಿಮ್ಮಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೃಷ್ಣನ್ ಅವರು. ಬನ್ನಿ ಕೃಷ್ಣನ್. ನಮಸ್ಕಾರ. ಮತ್ತೆ ಕೃಷ್ಣನ್ ಏನ್ ಮಾಡ್ತಾ ಇದ್ರಿ ಇವತ್ತು? ಇವಾಗ ಸೋಯಾ ಗ್ರಾನ್ಯೂಲ್ ರೈಸ್. ಓಹೋ, ನೋಡಿ ಸೋಯಾ ರೈಸ್ ಅಂತಾರೆ, ಸೋಯಾ ಗ್ರಾನ್ಯೂಲ್ ರೈಸ್ ಅಂತಾರೆ. ಖಂಡಿತವಾಗ್ಲೂ ಸೋಯಾ ಸಾಕಷ್ಟು ಜನಕ್ಕೆ ಏನ್ ಗೊತ್ತಾ, ಈ ಸೋಯಾ ಅಂದ ತಕ್ಷಣ ತಿನ್ಬೇಕಾ ತಿನ್ಬಾರ್ದಾ, ಇದು ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ನ, ಅಯ್ಯೋ ಎಲ್ಲಾ ಕಡೆ ಸಿಕ್ಕಲ್ಲಪ್ಪ ಅನ್ನೋದೆಲ್ಲ ಸಾಕಷ್ಟು ನಮಗೆ ಪತ್ರಗಳ ಮುಖಾಂತರ ತಿಳಿಸಿದ್ದಾರೆ. ನಾವು ಅದಕ್ಕೆ ಸಾಕಷ್ಟು ಜನಕ್ಕೆ ಹೇಳ್ತಾ ಇದೀವಿ ಕೂಡ. ಸೋಯಾ ಇದು ಏನಂತ ನಾವು ಕರಿತೀವಿ, ತೋರಿಸಿದ್ದಾರೆ ಸ್ವಲ್ಪ ಎಲ್ಲ ತೋರಿಸ್ಬೋಣ. ಈ ಸೋಯಾ ಏನಿದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಮೊದಲೆಲ್ಲ ಇದು ಕೆಲವೇ ಅಂಗಡಿಗಳಲ್ಲಿ ಮಾತ್ರ ಸಿಗ್ತಾ ಇತ್ತು. ಇವಾಗ ನಿಮ್ಮ ಪಕ್ಕದ ಮನೆ ಅಂಗಡಿಲೂ ಸಹ ಈ ಸೋಯಾ ಸಿಗುತ್ತೆ. ಇದು ಸಾಕಷ್ಟು ಹೆಲ್ತಿ ಫುಡ್ ಆಗಿರೋದ್ರಿಂದ ಎಲ್ಲಾ ಕಡೆ ಇದರ ಅಡಿಗೆ ಈಗ ಜಾಸ್ತಿ ಆಗಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೃಷ್ಣನ್ ಅವರು ಸೋಯಾ ರೈಸ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಏನ್ ಸರ್ ಅದು? ಸೋಯಾ ಗ್ರಾನ್ಯೂಲ್ ರೈಸ್ ನ ಮಾಡಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಸರ್ ಕೃಷ್ಣನ್ ಅವರೇ ಹೇಳಿ, ಇದಕ್ಕೆ ಏನೇನು ಸಾಮಗ್ರಿಗಳನ್ನ ಉಪಯೋಗಿಸ್ತೀರಾ ಹೇಳಿ ಸರ್. ಸೋಯಾ ಗ್ರಾನ್ಯೂಲ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಸೋಯಾ ಚಂಕ್ಸ್, ಅನ್ನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊ, ಏಲಕ್ಕಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಗೂ ಉಪ್ಪು. ಕೃಷ್ಣ ಅವರೇ ಏನ್ ಕೊಡ್ಲಿ ಇವಾಗ ನಿಮ್ ನಾನು? ಫಸ್ಟ್ ಒಂದು ಪಾತ್ರೆ ತಗೊಳ್ಳಿ, ಪಾಟ್ ತಗೊಳ್ಳಿ, ಸ್ವಲ್ಪ ನೀರು ಕುದಿಸಕ್ಕೆ ಇಟ್ಬಿಡೋಣ. ಓಕೆ ಸರ್, ತಗೊಳ್ಳಿ, ಪಾತ್ರೆ ತಗೊಳ್ಳಿ. ಎಷ್ಟು ಹಾಕ್ಲಿ ನೀರ್ನ? ನೀರು ಸ್ವಲ್ಪ ಹಾಕಿ ಸಾಕು. ಇದು ನೀರು ಕುದೀತಾ ಇರಲಿ. ನೀರು ಕುದಿಯೋಷ್ಟೊತ್ತಿಗೆ ನಾವು ಏನ್ ಮಾಡ್ಕೊಳ್ಳೋಣ ಅಂದ್ರೆ ಸೋಯಾನ ಸ್ವಲ್ಪ ಗ್ರಾನ್ಯೂಲ್ ರೈಸ್ ಅಂದೆ ಅಲ್ವಾ, ಸೋಯಾ ಸ್ವಲ್ಪ ಪೌಡರ್ ಮಾಡ್ಕೋಬೇಕು ಕೋರ್ಸ್ ಆಗಿ. ಅಂದ್ರೆ ಪೂರ್ತಿ ನೈಸ್ ಆಗಿ ಪೌಡರ್ ಆಗ್ಬಾರ್ದು, ಸ್ವಲ್ಪ ಅರ್ಧ ಮುಕ್ಕಾಲ್ ಭಾಗ, ಒಂದ್ ಸ್ವಲ್ಪ ದೊಡ್ಡ ಗ್ರೈನ್ಸ್ ತರ. ಸೊ ಮಿಕ್ಸಿ ಜಾರ್ ಕೊಡ್ತೀರಾ ಚಿಕ್ಕದು? ಸಾಕು, ಇಷ್ಟು ಸಾಕು. ಇದಕ್ಕೆ ಒಂಚೂರು ಕೋರ್ಸಾಗಿ ಪೌಡರ್ ಮಾಡ್ಕೊಂಡ್ಬರ್ತಾ? ಮಾಡಿ ಪೌಡರ್ ಮಾಡ್ಕೊಂಬನ್ನಿ. ಯಾಕಂದ್ರೆ ನನಗಂತೂ ಇದು ಫಸ್ಟ್ ಟೈಮ್ ಕೃಷ್ಣ. ಯಾಕಂದ್ರೆ ನಾನು ದಪ್ಪ ಹಾಕದೆ ನೋಡಿದ್ದೆ, ರೈಸಲ್ಲೆಲ್ಲ ಹಾಕೋದು. ಈ ತರ ಪೌಡ್ರು ಅಂದ್ರೆ ಗ್ರೈನ್ಸ್ ತರ ಮಾಡಿರೋದು ನಾನು ನೋಡೇ ಇಲ್ಲ. ಸ್ವಲ್ಪ ಕೋರ್ಸಾಗಿ ಪೌಡರ್ ಮಾಡ್ಕೋತೀವಿ. ಪೌಡರ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಆ ಸೋಯಾ ಚಂಕ್ಸ್ ನ ತಿನ್ನಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಮಸಾಲೆ ಎಲ್ಲ ಒಳಗಡೆ ಹೋಗಲ್ಲ, ಒಂದೊಂದ್ಸತಿ ಒಂಥರ ಬೇರೆ ತರ ಇರುತ್ತೆ, ಕೆಲವ್ರಿಗೆ ನೋಡಿದ್ರೇನೆ ಇಷ್ಟ ಆಗಲ್ಲ. ಸೊ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ಈ ತರ ಪೌಡರ್ ಮಾಡ್ಕೊಂಡ್ಬಿಟ್ರೆ ತಿಂದಂಗೂ ಆಗತ್ತೆ, ಆರೋಗ್ಯಕ್ಕೂ ಒಳ್ಳೇದು, ಹಾಗೆ ನಿಮ್ಗೆ ಗೊತ್ತಾಗೋದು ಇಲ್ಲ ಹಾಕಿದೆ ಅಂತ ಅನ್ಬಿಟ್ಟು. ಹಾಕಿ ನೋಡೇ ಬಣ್ಣ ಹಾಕಿ. ಇವಾಗ ನೀರು ಕುದೀತಾ ಇದೆ, ಇದನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಬಿಸಿನೀರಲ್ಲಿ ನೆನ್ಸಿಟ್ಬಿಡೋಣ ಇದನ್ನ. ಸೊ ನೋಡಿ, ಪೌಡರ್ನ ಸುಮ್ಮನೆ ಇದ್ರೊಳಗಡೆ ಹಿಂಗೆ ಹಾಕ್ಬಿಟ್ಟು ಅದು ಬಂದು ಬ್ಲೋ ಆಗುತ್ತೆ. ಇವಾಗ ಸೋಯಾ ಚಂಕ್ಸ್ ನಾವು ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಚಿಕ್ಕದಾಗಿರುತ್ತೆ, ಇಷ್ಟು ದಪ್ಪ ಇರುತ್ತೆ, ಸ್ವಲ್ಪ ದಪ್ಪಕ್ಕಾಗುತ್ತೆ. ಇವಾಗ ನಾವು ಹಾಕೊಂಡಿರೋದು ಪೌಡರ್ ತರ ಇದ್ರು, ಲಾಸ್ಟ್ ನಲ್ಲಿ ತೆಗೆದ್ರೆ ನೋಡಿ ಸ್ವಲ್ಪ ಊರ್ತಾ ಇದ್ದಂಗೆ ಸ್ವಲ್ಪ ಬ್ಲೋ ಆಯ್ತು. ಸೊ ಇವಾಗ ನಮ್ಮ ಅವಲಕ್ಕಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಸ್ವಲ್ಪ ಓಟ್ಸು ತರ ಅವಲಕ್ಕಿ ತರ ಆಗುತ್ತಲ್ಲ. ಹೌದು. ಸೊ ಇವಾಗ ಒಂದು ಬಾಂಡ್ಲಿ ತಗೊಳ್ಳಿ, ಆನ್ ಮಾಡಿ, ಸ್ವಲ್ಪ ಆಯಿಲ್ ಹಾಕಿ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪನಾ ಜಾಸ್ತಿನಾ? ಸ್ವಲ್ಪ ಹಾಕಿ ಸಾಕು. ಆಯಿಲ್ ತುಂಬಾ ಕಾಯ್ದ್ಬಿಟ್ರೆ ಏನಾಗುತ್ತೆ, ಹಾಕಿದ ತಕ್ಷಣ ಸೀದೋಗ್ಬಿಡುತ್ತೆ, ಅದ್ರ ಫ್ಲೇವರ್ ಆಚೆಗೆ ಬರಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಆಯಿಲ್ ಸ್ವಲ್ಪ ಮೀಡಿಯಂ ಹಾಟ್ ಆಗಿರ್ಬೇಕಾದ್ರೆ ಚಕ್ಕೆ ಒಡೆದ್ಬಿಟ್ಟು ಹಾಕಿ. ತುಂಬಾ ದೊಡ್ಡದಾಗಿ ಹಾಕಿದ್ರೆ ಪ್ರಯೋಜನ ಇಲ್ಲ. ಒಂದು 2 ಏಲಕ್ಕಿ ಹಾಕಿದ್ರೆ ಸಾಕು, 2 ಪೀಸ್ ಏಲಕ್ಕಿ, ಹಾಗೂ ಸ್ವಲ್ಪ ಲವಂಗ. ನೀವು ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಪೋರ್ಷನ್ ವೈಸ್. ಈಗ ಇದು ಬಿಸಿ ಇಲ್ಲ, ನೋಡ್ತಾ ಇದ್ದೀರಾ ನೀವು, ತುಂಬಾ ಆಯಿಲ್. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದ್ರೆ ಏನಾಗುತ್ತೆ, ಅದ್ರ ಫ್ಲೇವರ್ ಆಚೆಗೆ ಬರುತ್ತೆ. ಇದು ಸ್ಲೈಟ್ ಆಗಿ ಫ್ರೈ ಆಗ್ತಿದ್ದಂಗೆ ನಾವೇನ್ ಮಾಡ್ತೀವಿ, ಆನಿಯನ್ ಹಾಕೊಂಡ್ಬಿಡ್ತೀವಿ. ಸೊ ಆನಿಯನ್ ಹಾಕಿದಾಗ್ಲೂ ಅಷ್ಟೇ ನಾವು ಲೈಟಾಗಿ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ರೆ ಸಾಲ್ಟ್ನ, ಬೇಗ ಕುಕ್ ಆಗುತ್ತೆ ಆನಿಯನ್. ಗ್ಯಾಸಿನ ಉಳಿತಾಯ ಕೂಡ ಆಗುತ್ತೆ.
ಹೌದು. ಬೇಗ ಕುಕ್ ಮಾಡೋದ್ರಿಂದ. ಇವಾಗ ಆನಿಯನ್ ಇದೇ ತರನೇ ರಿಂಗ್ ತರ ಸಣ್ಣ ಕಟ್ ಮಾಡ್ಕೊ. ಸ್ಲೈಸಸ್. ಯಾಕಂದ್ರೆ ಒಂದೊಂದು ತೆಳ್ಳಗೆ ಕಟ್ ಮಾಡ್ಕೋಬೇಕಾಗತ್ತೆ. ಅದೇ ಒಂದೊಂದು ಅಡಿಗೆಗೆ ಒಂದೊಂದ್ ತರ ಸ್ಲೈಸು ಸಣ್ಣದಾಗಿ ಉತ್ತರಿಸ್ಕೊಳ್ಳೋದೆಲ್ಲ ಒಂಥರ ಬೇರೆ ಬೇರೆ ತರನೇ ಮಾಡ್ಕೋಬೇಕು. ಹೌದು. ಇವಾಗ ಕೆಲವ್ರು ಹೇಳ್ತಾರೆ ನಾವು ನಾನ್ ವೆಜ್ ಸ್ಪೆಷಲಿಸ್ಟು ಅಥವಾ ನಾನು ವೆಜ್ ಸ್ಪೆಷಲಿಸ್ಟು ಅಂತ. ಆ ಥರ ನೀವು ವೆಜ್ ಸ್ಪೆಷಲಿಸ್ಟಾ? ನಾನ್ ವೆಜ್ ಟ್ರೈ ಮಾಡ್ತೀರಲ್ಲ? ನಾನ್ ವೆಜ್ ಮಾಡ್ತೀನಿ. ಕುಕ್ ಅಂತ ನೀವು ಪ್ರಿಪೇರ್ ಆದ್ಮೇಲೆ ವೆಜ್ ಕುಕ್ ಅಂತ ನಾನ್ ವೆಜ್ ಕುಕ್ ಅಂತ ಇರ್ತಾರ ನಿಮ್ಮಲ್ಲಿ? ಕೋರ್ಸಲ್ಲಿ ಎಲ್ಲ ಮಾಡ್ಲೇಬೇಕಾಗತ್ತೆ. ಬಟ್ ಸಾಮಾನ್ಯವಾಗಿ ನಾನ್ ಜಾಸ್ತಿ ವೆಜಿಟೇರಿಯನ್ ಫುಡ್ ಜಾಸ್ತಿ ಮಾಡ್ತೀನಿ. ನಾನ್ ವೆಜ್ ಅಷ್ಟಾಕ್ ಹೋಗಲ್ಲ. ಜಾಸ್ತಿ ಎಗ್ ಅಂದ್ರೆ ಎಗ್ ವರ್ಗೂ ಹೋಗಿದ್ದೀನಿ ಅಷ್ಟೇ. ತಿನ್ನಲ್ಲ ಬಟ್ ಮಾಡ್ತೀರಾ ಅಷ್ಟೇ. ರುಚಿ ಹೆಂಗ್ ನೋಡ್ತೀರಾ? ರುಚಿ ಹೆಂಗ್ ನೋಡ್ತೀರಾ? ಜೊತೆಲಿ ಬೇಕಾದಷ್ಟು ಜನ ಇರ್ತಾರಲ್ಲ, ಅವ್ರು ಯಾರು ಕೊಟ್ಟು ನೋಡೋದು ಅಷ್ಟೇ. ಯೂಶಲ್ ಆಗಿ ಬಂದು ನಾನ್ ವೆಜ್ಜು ಅಂತ ಅಂದ್ಬಿಟ್ಟು ನಾವು ವಿಂಗಡಿಸಕ್ ಹೋಗಲ್ಲ. ಯಾಕೆಂದ್ರೆ ಗ್ರೇವಿ ಮಾಡ್ಕೊಂಡ್ರೆ ಎಲ್ಲ ಒಂದೇನೆ. ನಮ್ಮ ಗ್ರೇವಿ ವೆಜ್ ಗ್ರೇವಿನೇ ಆಗಿರುತ್ತೆ, ಅದು ನಾನ್ ವೆಜ್ ಆಗಿರಲ್ಲ. ಸೊ ನಾನ್ ವೆಜ್ ಹಾಕೋವರೆಗೂ, ಚಿಕನ್ ಹಾಕೋವರೆಗೂ ಅದು ಚಿಕನ್ ಗ್ರೇವಿ ಆಗಿರಲ್ಲ, ಚಿಕನ್ ಕರಿ ಆಗಿರಲ್ಲ. ಆ ಕರಿ ರೆಡಿ ಆಗಿರುತ್ತೆ. ಅವಾಗ ನಾವು ಸಾಲ್ಟ್ ಇದು ಚೆಕ್ ಮಾಡಿಬಿಟ್ರೆ ಆಮೇಲಿಂದ ಚೆಕ್ ಮಾಡೋ ಅವಶ್ಯಕತೆನೂ ಇಲ್ಲ. ಎಸ್, ಕರೆಕ್ಟ್. ಎಷ್ಟು ವರ್ಷದಿಂದ ಕಲ್ತೀರಿ ಅಡುಗೆನ ನೀವು? 2008 ನಾನು ಕೋರ್ಸ್ ಮುಗಿಸಿದೆ, ಹೋಟೆಲ್ ಮ್ಯಾನೇಜ್ಮೆಂಟ್. ಓಹೋ, ಏನು ಸ್ವಲ್ಪ ಇದೆಲ್ಲ ಹಿಂಗಿರ್ಬೇಕು ಚೆಫ್ ಅಂದ್ರೆ ಆ ಥರ ಏನಾದ್ರು ಆ ಥರ ಏನೋ ಕಾನ್ಸೆಪ್ಟಾ? ಇಲ್ಲ, ಆ ಥರ ಏನಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ಜನ ಚೇಂಜ್ ಕೇಳ್ತಾರೆ ಅಂತನಾ? ಹೌದು. ಈ ಆನಿಯನ್ ಎಷ್ಟು ಫ್ರೈ ಆದ್ರೆ ಅಷ್ಟು ಒಳ್ಳೇದು. ಯಾಕೆಂದ್ರೆ ಗೋಲ್ಡನ್ ಬ್ರೌನ್ ಆಗ್ತಾ ಇದ್ದಂಗೆ ಸ್ವೀಟ್ನೆಸ್ ಕೊಡುತ್ತೆ ಆನಿಯನ್ ನಿಮ್ಮ ಟೇಸ್ಟ್ಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಿದೆ. ಎಷ್ಟು, 1 ಸ್ಪೂನಾ? 1 ಸ್ಪೂನ್ ಅಷ್ಟು. ಫಸ್ಟು ಚಿಲ್ಲಿ ಪೌಡರು. ಜಾಸ್ತಿ ಖಾರ ಬೇಡ. ಸೊ 1 ಸ್ಪೂನ್, 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತೀನಿ, ಟೀ ಸ್ಪೂನ್. ಧನಿಯಾ ಪೌಡರು. ಎಷ್ಟು ಮೆಣಸಿನಕಾಯಿ ಪುಡಿ ಹಾಕ್ತೀವೋ ಅದಕ್ಕೆ 2ರಷ್ಟು ಧನಿಯಾ ಪುಡಿ ಹಾಕ್ಬೇಕು ಅಷ್ಟೇ. ಜೀರಾ ಪೌಡ್ರು, ಗರಂ ಮಸಾಲ ಪೌಡರ್. ಈಗ ನಾವು ಇದನ್ನ ಫ್ರೈ ಮಾಡ್ಕೋತೀವಿ. ಸ್ವಲ್ಪ ಸ್ಲೈಟ್ ಆಗಿ ನೀರು ಹಾಕಿ ಚುಮ್ಕ್ಸೋ ಥರ, ಜಾಸ್ತಿ ಬೇಡ, ನೀರು ಅಂದರೆ ಸ್ವಲ್ಪ ನೀರು ಹಾಕಿ ಮಸಾಲ ಕುಕ್ ಆಗ್ಲಿಕ್ಕೆ ಸಾಕು. ಯಾಕೆಂದರೆ ತಳ ಹಿಡಿದ್ಬಿಡತ್ತೆ ಇಲ್ದಿದ್ರೆ ಮಸಾಲ ಬಂದು ತುಂಬ ಜಾಸ್ತಿ ರೋಸ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಆದರೆ ಕುಕ್ ಆಗದೆ ಇದ್ರೆ ತಿರ್ಗಾ ಚೆನ್ನಾಗಿರಲ್ಲ. ಬೇಜಾನ ವಿಷಯ ತಿಳ್ಕೊಬೋದು ಕೃಷ್ಣ ನಿಮ್ಮ ಹತ್ರ. ಯಾಕಂದರೆ ಕೆಲವು ನಾನು ಹೇಳ್ತೀನಲ್ಲ, ದಿನ ಪ್ರತಿಯೊಬ್ಬರು ಮೇಲೆ ಅಡುಗೆ ಮಾಡೇ ಮಾಡ್ತಾರೆ, ತಿಂತಾರೆ, ಉಪ್ಪು ಹಾಕಿ ಹಾಕ್ತಾರೆ. ಆದರೆ ಯಾವಾಗ ಹಾಕಬೇಕು, ಯಾವ ಸಂದರ್ಭದಲ್ಲಿ ಹಾಕಬೇಕು, ಹಾಕಿದ್ರೆ ಏನಾಗುತ್ತೆ ಅನ್ನೋದು ಸ್ವಲ್ಪ ತಿಳ್ಕೊಂಡ್ರೆ ಅವ್ರ ಮನೆ ಅಡುಗೆನೂ ಸಹ ನಿಮ್ಮ ಥರನೇ ಆಗುತ್ತೆ. ಖಂಡಿತ. ಸೊ ಮಸಾಲ ಕುಕ್ ಆಗಿದೆ. ಈಗ ನೆಕ್ಸ್ಟ್ ಬಂದು ನಾವು ಟೊಮೆಟೊ ಹಾಕೋಣ ಇದಕ್ಕೆ. ಹಾಕಿ ಸರ್. ನಮ್ಮ ಸಕಲೇಶ್ಪುರ, ನಮ್ಮ ಚಿಕ್ಕಮಗಳೂರು, ಮೂಡಿಗೆರೆ ಕಡೆಗೆಲ್ಲ ಹೋಯ್ತು ಅಂತ ಹೇಳಿದ್ರೆ ನೀವು, ಈ ಸಾಗರ ಕಡೆ ಹೋದ್ರು ಅಷ್ಟೇನೆ, ಅಕ್ಕಿ ರೊಟ್ಟಿ, ಆ ಚಿಕನ್ನೇ ಮಜಾ. ನಮ್ಮನೇಲಿ ಅಕ್ಕಿ ರೊಟ್ಟಿ, ಟೊಮೆಟೊ ಗೊಜ್ಜೆ ಮಜಾ. ನೀವು ನಮ್ಮ ಮನೆಗೆ ಬನ್ನಿ, ತಿಂದು ನೋಡಿ, ಆಮೇಲೆ ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ನಾನು ಬರ್ಬೋದು ನಿಮ್ಮ ಮನೆಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಪೂರ್ತಿ ಹಾಕೊಳ್ಳಲ್ಲ ನಾನು. ಇವಾಗ ಫ್ಲೇವರ್ಗೆ ಫಸ್ಟ್ ಕುಕ್ ಆಗೋವಾಗ ಸ್ವಲ್ಪ ಫ್ಲೇವರ್ ಬೇಕಾಗುತ್ತೆ. ಈಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ರುಚಿಗೆ ಬೇಕಾ. ಅವಾಗಲೇ ಸ್ವಲ್ಪ ಹಾಕಿದ್ವಿ ಅಷ್ಟೇ. ಈರುಳ್ಳಿ ಬೇಬೇಕಾದ್ರೆ ಸ್ವಲ್ಪ ಹಾಕಿದ್ವಿ ಅಷ್ಟೇ. ಈಗ ನಮ್ಮ ರುಚಿ ಈಗ ಇವಾಗ ಏನಂದ್ರೆ ಸೋಯಾ ಚಂಕ್ಸು ಸೋಕ್ ಆಗಿದೆ ಆಲ್ಮೋಸ್ಟ್. ಇವಾಗ ಏನು ಮಾಡ್ಕೊಳ್ಳೋಣ ಅಂದರೆ ಸೋಯಾ ಚಂಕ್ಸ್ನ ಇದಕ್ಕೆ ಹಾಕ್ತಾ ಬನ್ನಿ ಸ್ವಲ್ಪ. ಸಾಕು. ಸೊ ಈಗ ನೋಡಿ, ನಮಗೆ ಗ್ರೇವಿ ಥರ ಇರಲಿಲ್ಲ ಫಸ್ಟು, ಈಗ ನಮಗೆ ಗ್ರೇವಿ ಥರ ಕಾಣಿಸ್ತಾ ಇದೆ. ಇವಾಗ ಇದು ಕುಕ್ ಆಗ್ಬೇಕು ಸ್ವಲ್ಪ. ಯಾಕೆ ಕುಕ್ ಆಗಬೇಕು ಅಂದರೆ ಆಯಿಲ್ ಬಿಡೋವರೆಗೂ ಕುಕ್ ಮಸಾಲೆ ಜೊತೆಗೆ 5 ವರ್ಷ ನೀವು ಈ ಕಲ್ತಿರಲ್ಲ, ಕಲ್ತಾದ್ಮೇಲೆ ಕಲಿಬೇಕಾದ್ರೆ ಏನಂದ್ರೆ ಎಲ್ಲ ಕಲಿಬೇಕು ಅಂತ ಆಸೆ ಇರುತ್ತೆ. ಹೌದು. ನಿಮ್ಗೆ ನಾನು ಏನ್ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಸಿದೆ? ಇವ್ನು ಇದ್ರ ಸ್ಪೆಷಲಿಸ್ಟ್ ಗುರು, ಇವ್ನು ಚಿರೋಟಿ ಮಾಡೋದು ತುಂಬಾ ಫೇಮಸ್ ಅಮ್ಮ, ಅಯ್ಯೋ ರಾಮನಗರದಲ್ಲಿ ಬಿರಿಯಾನಿ ಮಾಡ್ತಾನೆ ಸಿಕ್ಕಾಪಟ್ಟೆ ಫೇಮಸ್, ಹಿಂಗೆಲ್ಲ ಹೇಳ್ತಾರಲ್ಲ. ಆ ಥರ ನೀವು 5 ವರ್ಷದಲ್ಲಿ ಏನ್ ಕಲ್ತಿದ್ದೀರಾ? ಇಲ್ಲ, ನಾನು ಬೇಕಾದಷ್ಟು ಡಿಶಸ್ ಮಾಡ್ತೀನಿ. ಲೈಕ್ ಇಂಡಿಯನ್ ಡಿಶಸ್ ಮಾಡ್ತೀನಿ,
ಕೆಲವೊಂದು ಬೇಕರಿನಲ್ಲಿ ನಾನು ತುಂಬಾ ಸ್ಪೆಷಲೈಸ್ ಮಾಡಿದ್ದೀನಿ ಪೇಸ್ಟ್ರಿ ಸೆಕ್ಷನ್ಸ್ ಅಲ್ಲಿ. ಹೌದಾ? ಪೇಸ್ಟ್ರಿ ಸೆಕ್ಷನ್ ಅಲ್ಲಿ ಜಾಸ್ತಿ ಅಡುಗೆ ಮಾಡ್ತೀನಿ ನಾನು. ಈ ರೀತಿ ನಮಗೆ ಆಕ್ಚುಲ್ ಆಗಿ ನಿಮ್ಗೆ ಹೇಳಬೇಕು ಅಂತ ಅಂದ್ರೆ ಹೋಟೆಲ್ ಸೆಕ್ಷನ್ ಅಲ್ಲಿ ನೀವು ಹೋಟೆಲ್ ಫೀಲ್ಡ್ ಹೋಗ್ಬಿಟ್ರೆ 5 ಸ್ಟಾರ್ ಹೋಟೆಲ್ ಅಲ್ಲಿ ಇರೋರು ಪ್ರತಿಯೊಂದು ಡಿಪಾರ್ಟ್ಮೆಂಟು ಕಲ್ತಿರ್ಬೇಕು ಅವರು. ಯಾಕೆಂದ್ರೆ ಒಂದು ಲೆವೆಲ್ಗೆ ಬರಬೇಕು ಅಂತಂದ್ರೆ, ಒಂದು ಹೈಯರ್ ಪೋಸ್ಟ್ ಬರ್ಬೇಕಂದ್ರೆ ಕೆಳಗಡೆ ಅವ್ರ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡೋರು ಎಲ್ಲಾರು ಏನೇನ್ ಮಾಡ್ತಾರೋ ಎಲ್ಲ ಐಟಮು ಇವ್ರಿಗೆ ಗೊತ್ತಿದ್ರೆ ಮಾತ್ರ ತಾನೇ ಅವ್ರನ್ನ ನೋಡ್ಕೊಳಕ್ಕಾಗದು, ಕರೆಕ್ಟಾಗಿ ಇದ್ ಮಾಡಕ್ಕಾಗೋದು. ಸಖತ್ತಾಗಿದ್ರಿ ಕೃಷ್ಣನ್ ಅವರೇ, ತುಂಬಾ ಚೆನ್ನಾಗಿದೆ ನಿಮ್ಮ ಅಡುಗೆ, ನಿಮ್ಮ ಮಾತು, ನಿಮ್ಮ ಸ್ಟೈಲು, ನಿಮ್ಮ ರೀತಿ ನೀತಿ ಎಲ್ಲಾನು. ಆಹಾ, ಏನ್ ಮಾಡೋದು ನೆಕ್ಸ್ಟ್ ಅದಕ್ಕೆ? ಈಗ ರೈಸ್ ಆಡ್ ಮಾಡೋಣ. ಈಗ ಮಾಡ್ಬೋಣವಾ? ಹಾ ಮಾಡ್ಬಿಡ. ರೆಡಿ ಆಗದೆ? ಹಾ ಕುಡಿ 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 ಕುಡಿ. ಅನ್ನ ಬಿಡಿಬಿಡಿಯಾಗಿರ್ಬೇಕಾ, ಸಣ್ಣಕ್ಕೆ ಇಡ್ಬೇಕಾ, ಬಾಸುಮತಿದು ಹಾಕ್ಬೇಕಾ, ಆಣರಿ ಅಕ್ಕಿ ಹಾಕಿದ್ರೆ ಆಗುತ್ತಾ? ಯಾವ್ದು ಹಾಕಿದ್ರೆ ಚೆನ್ನಾಗಿ? ಯಾವ್ದು ಹಾಕಿದ್ರು ಒಳ್ಳೇದು, ಪರವಾಗಿಲ್ಲ. ಜೀರಾ ರೈಸ್ ಅಂತ ಬರುತ್ತೆ, ಜೀರಾ ಸಾಂಬಾರ್ ರೈಸ್ ಅಂತ, ಅದು ಹಾಕೊಂಡ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ನಿಮ್ಗೆ. ಇದು ಬಂದು ಈಕ್ವಲ್ ಕ್ವಾಂಟಿಟೀಸ್ ಇರುತ್ತೆ, ರೈಸು ಮತ್ತೆ ಸೋಯಾ. ನೋಡ್ರಿ ಸೋಯಾನೇ ಗೊತ್ತಾಗ್ತಾ ಇಲ್ಲ ರೀ, ಸಖತ್ತಾಗೋಯ್ತಿದ್ದು. ಸೋಯಾ ಇದ್ದಂಗೆ ಇಲ್ಲ ಆಕ್ಚುಲಿ, ಅದು ಟೇಸ್ಟ್ ನಿಮ್ಗೆ ಗೊತ್ತಾಗಲ್ಲ. ಟೇಸ್ಟ್ ನೋಡಿದಾಗ ಏನಾಗುತ್ತೆ ಅಂತ ನೋಡ್ಬೇಕು, ಅಲ್ಲಿ ತನಕ ಇದು ಹೇಳಕ್ ಬರಲ್ಲ. ಸೊ ಇವಾಗ ಇದನ್ನ ಆಫ್ ಮಾಡ್ಬಿಡೋಣ. ಮಾಡಿ. ಆಫ್ ಮಾಡ್ಬಿಟ್ಟು ಪ್ಲೇಟ್ ಮಾಡ್ಬಿಡೋಣ. ಹಾ, ಪ್ಲೇಟಿಂಗ್ ಮಾಡೋಕ್ಕೆ ಯಾವತ್ತಿದ್ರೂ ನಾವು ಸೈಡ್ಸ್ಗೆ ಟಚ್ ಆಗದೆ ಇರೋ ಅಂತ ಹಾಕಿದ್ರೆ ಒಳ್ಳೇದು. ಸೊ ಈ ಥರ ಸ್ಪೂನ್ಗಿಂತ ಈ ಥರ ರೌಂಡ್ ಲ್ಯಾಡಲ್ ಯೂಸ್ ಮಾಡಿದ್ರೆ ಒಳ್ಳೇದು. ಸೋಯಾ ಗ್ರಾನ್ಯೂಲ್ ರೈಸ್ ರೆಡಿ ಆಗಿದೆ. ಇನ್ನ ತಡ ಮಾಡೋಗೇನಿಲ್ಲ. ಒಂದ್ ನಿಮಿಷ ತಳಿ ಕೃಷ್ಣ. ಆಹಾ, ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ಯಾಕ್ ತಡ, ಬೇಗ ಇದು ರೆಸಿಪಿನ ಬರ್ಕೊಳ್ಳಿ. ಸೋಯಾ ಗ್ರಾನ್ಯೂಲ್ ರೈಸ್ ಮಾಡುವ ವಿಧಾನ: ಸೋಯಾ ಚಂಕ್ಸ್ ಅನ್ನು ಮಿಕ್ಸಿ ಜಾರಿನಲ್ಲಿ ತರಿತರಿಯಾಗಿ ಪುಡಿ ಮಾಡಿಕೊಂಡು ಬಿಸಿಯಾದ ನೀರಿಗೆ ಹಾಕಿ ನೆನೆಯಲು ಬಿಡಿ. ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸಿ ಬೇಯಲು ಬಿಡಿ. ನಂತರ ಹೆಚ್ಚಿದ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಸೋಯಾ ಚಂಕ್ಸ್ ಪುಡಿಯನ್ನು ಸೇರಿಸಿ ಈ ಮಿಶ್ರಣಕ್ಕೆ ಅನ್ನವನ್ನು ಬೆರೆಸಿ ಕಲಸಿದರೆ ಘಮಘಮಿಸುವ ರುಚಿ ರುಚಿಯಾದ ಸೋಯಾ ಗ್ರಾನ್ಯೂಲ್ ರೈಸ್ ಸವಿಯಲು ಸಿದ್ಧ. ನಮ್ಮ ಕಾರ್ಯಕ್ರಮದ ಮುಂದಿನ ಸುತ್ತು ಏನ್ ಮುರಳಿಯವರೇ, ಫಟಾಫಟ್ ಅಂತ ಮಾಡಕ್ಕೆ ಏನ್ ತೋರಿಸ್ತಾ ಇದ್ದೀರಾ? ನಾನ್ ತೋರಿಸ್ತೀನಷ್ಟೇ, ಮಾಡಕ್ಕಿದ್ದಾರೆ ಕೃಷ್ಣನ್ ಅವರೇ. ಬನ್ನಿ ಕೃಷ್ಣನ್, ಏನ್ ಮಾಡ್ತೀರಾ ಇವಾಗ ಫಟಾಫಟ್ ಅಂತ? ಕ್ರಿಸ್ಪಿ ವೆಜಿಟೇಬಲ್ಸ್. ಕ್ರಿಸ್ಪಿ ವೆಜಿಟೇಬಲ್ ಚೆನ್ನಾಗಿದೆ, ಕ್ರಿಸ್ಪಿ ವೆಜಿಟೇಬಲ್ ಫಟಾಫಟ್. ಓಕೆ, ಏನೇನ್ ಬೇಕು ಅದಕ್ಕೆ? ಕ್ರಿಸ್ಪಿ ವೆಜಿಟೇಬಲ್ ಬೇಕಾಗುವ ಸಾಮಗ್ರಿಗಳು: ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೇಬಿಕಾರ್ನ್, ಕ್ಯಾರೆಟ್, ಕಾಳು ಮೆಣಸಿನ ಪುಡಿ, ಮೊಟ್ಟೆ ಹಾಗೂ ಉಪ್ಪು. ಈ ಕ್ರಿಸ್ಪಿ ವೆಜಿಟೇಬಲ್ ಮಾಡಕ್ಕೆ ಇನ್ಯಾಕ್ ತಡ? ಸಿಕ್ಕಾಪಟ್ಟೆ ಈ ಕ್ರಿಸ್ಪಿ ಅಂದ ತಕ್ಷಣ ಏನಿಸುತ್ತೆ ಗೊತ್ತಾ? ಈ ಸಾಯಂಕಾಲ ಹೊತ್ತು ಮಳೆ ಬರ್ತಾ ಇರೋ ಸಮಯಕ್ಕೆ, ಸ್ಕೂಲಿಂದ ಬರೋ ಸಮಯಕ್ಕೆ ಫಟಾಫಟ್ ಅಂತ ನೀವೇನೋ ಚೆನ್ನಾಗಿ ರುಚಿಯಾಗಿರೋದು ಮಾಡಿ ತೋರಿಸ್ತೀರಾ ಅನಿಸ್ತಾ ಇದೆ. ಖಂಡಿತ ಶುರು ಮಾಡುವ. ಕೃಷ್ಣನ್, ಏನ್ ಬೇಕು ಹೇಳಿ ನಿಮ್ಗೆ? ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ ಕೃಷ್ಣನ್. ಒಂದು 2 ಸ್ಪೂನು ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಹಾಕಿದ್ರೆ ಕ್ರಿಸ್ಪಿ ಬರುತ್ತೆ, ಅದಕ್ಕೋಸ್ಕರ ಕಾರ್ನ್ಫ್ಲವರ್ ಹಾಕೋತೀವಿ. ಮೈದಾ 3 ಸ್ಪೂನ್ ಮೈದಾ, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್. ಕ್ರಿಸ್ಪಿ ವೆಜಿಟೇಬಲ್. ಸೊ ನೆಕ್ಸ್ಟ್ ಬಂದು ಮೊಟ್ಟೆ. ಎಗ್ ಬೇಡ ಅನ್ನೋರು ಬೇಕಂದ್ರೆ ನೀರಲ್ಲೂ ಕಲ್ಸ್ಕೋಬಹುದು, ಇಲ್ಲ ಹಾಲು ಹಾಕು ಕಲ್ಸ್ಕೋಬಹುದು. ಒಂದು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ನೀರು ಬೇಕಾ? ಸಾಕು. ಏನಿಲ್ಲ, ಇದು ನಾವು ಬ್ಯಾಟರ್ ಮಾಡ್ಕೋತೀವಲ್ಲ, ಇದಕ್ಕೆ ಹಿಟ್ ಕಲ್ಸ್ಕೋತೀವಲ್ಲ, ಅದಕ್ಕೆ ಹೇಳಿ ಬಜ್ಜಿಗೆ ಎಲ್ಲದಕ್ಕೂ ಆ ಕನ್ಸಿಸ್ಟೆನ್ಸಿ ಕಲ್ಸ್ಕೋಬೇಕಿದ್ನ. ಎಣ್ಣೆ ಹೀಟ್ ಮಾಡ್ಕೊಂಬಿಡೋಣ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಪೂರ್ತಿಯಾಗಿ ಹಾಕ್ಬೇಕಾ? ಎಷ್ಟು ಬೇಕಾಗುತ್ತೆ ನಿಮ್ಗೆ? ಡೀಪ್ ಫ್ರೈ ಮಾಡ್ಕೋ. ಡೀಪ್ ಫ್ರೈ ಮಾಡಕ್ಕೆ ಓಕೆ, ಕರಿಬೇಕು. ಸಾಕ್ಬಿಡಿ, ಸಾಕು. ಸೊ ಇದಕ್ಕೆ ಬಂದ್ಬಿಟ್ಟು ನಾವು ಈಗ ಬೇಬಿಕಾರ್ನ್.
ಇದಕ್ಕೆ ಬೇಕಂದ್ರೆ ಬೇಬಿಕಾರ್ನ್ ಸಿಗ್ಲಿಲ್ಲ ಅಂತಂದ್ರೆ ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು, ಕ್ಯಾರೆಟ್ ಯೂಸ್ ಮಾಡ್ಬೋದು, ಬೀನ್ಸ್ ಯೂಸ್ ಮಾಡ್ಬೋದು, ಬದನೆಕಾಯಿ ಯೂಸ್ ಮಾಡ್ಬೋದು. ಅಂದ್ರೆ ಏನಂದ್ರೆ ಕಟ್ ಮಾಡ್ಕೊಳ್ಳೋ ರೀತಿ ಬೇರೆ ತರ, ಅಂದ್ರೆ ಸ್ವಲ್ಪ ತೆಳ್ಳಗೆ ತೆಳ್ಳು ಕುಯ್ಕೋಬೇಕು. ಹೌದು. ಇರೋ ತರಕಾರಿ ಪೊಟೆಟೋಸ್ ಯೂಸ್ ಮಾಡ್ಬೋದು. ಇದೇನಾದ್ರು ಒಂದು 5 ನಿಮಿಷ ನೆನೆಸೇನ ಬಿಡ್ಬೇಕಾ? ಇಲ್ಲ, ಆತರ ಏನಿಲ್ಲ. ಆಯಿಲ್ ಹೀಟ್ ಆಗಿದ ತಕ್ಷಣ ಹಾಕ್ಬೋದು. ಇದೇನಂದ್ರೆ ಒಂಥರ ಪಕೋಡಾ ಸ್ಟೈಲ್. ನಮ್ಮ ಇಂಡಿಯನ್ ಅಲ್ಲಿ ಪಕೋಡಾ ಮಾಡ್ತೀವಲ್ಲ ಅದೇ ತರ ಕಡಲೆ ಹಿಟ್ಟು ಉಪಯೋಗಿಸ್ತೀವಲ್ಲ ಅದರಲ್ಲಿ. ಕಡಲೆ ಹಿಟ್ಟು ಬದಲು ನಾವಿಲ್ಲಿ ಮೈದಾ ಮತ್ತೆ ಕಾರ್ನ್ಫ್ಲವರ್ ಯೂಸ್ ಮಾಡಿ. ಹೌದು, ಇದಕ್ಕೆ ಆಕ್ಚುಲಿ ವೆಜ್ ಟೆಂಪುರಾ ಅಂತಾನೂ ಕರೀತಾರೆ. ಈ ಬ್ಯಾಟರ್ ಹೆಸರು ಟೆಂಪುರಾ ಬ್ಯಾಟರ್ ಅಂತ ಕರಿತೀವಿ. ಟೆಂಪುರಾ? ಹೌದು, ಟೆಂಪುರಾ ಯಾವ ಭಾಷೆ ಅದು? ಇದು ಬಂದು ಫ್ರೆಂಚ್. ಟೆಂಪುರಾ ಅಂದ್ರೆ ಆ ಬ್ಯಾಟರ್ ಮಾಡ್ತೀವಲ್ಲ, ಕಲ್ಸ್ಕೊಂಡ್ವಲ್ಲ ಹಿಟ್ಟು, ಆ ಹಿಟ್ಟಿಗೆ ಟೆಂಪುರಾ ಅಂತ ಹೆಸರು. ಸೊ ಆದ್ರಿಂದ ಟೆಂಪುರಾ, ವೆಜ್ ಟೆಂಪುರಾ ಅಂತ ಕರಿತೀವಿ. ನಾವು ಹಿಂಗೆ ಮೆನು ಕಾರ್ಡ್ ತೆಗೆದು ನೋಡಿದ್ರೆ ಎಷ್ಟೊಂದು ನಾವು ಆರ್ಡರ್ ಮಾಡಕ್ ಗೊತ್ತಾಗಲ್ಲ. ಏನಕ್ಕೆ ಅಂದ್ರೆ ಅದೇನ್ ಹಾಕಿರ್ತಾರೋ ಅದೇನು ಅಂತಾನೆ ಗೊತ್ತಿಲ್ಲ. ನೋಡಿ, ನೀವು ಹೇಳಿದ್ರೆ ವೆಜ್ ಟೆಂಪುರಾ ಅಂದ್ರೆ ಖಂಡಿತವಾಗಿ ನಾನು ಆರ್ಡರ್ ಮಾಡಲ್ಲ. ಇವನೇ ಕ್ರಿಸ್ಪಿ ವೆಜಿಟೇಬಲ್ ಅಂತ ಹಾಕಿದ್ರೆ ಆರ್ಡರ್ ಮಾಡ್ತೀವಿ. ಹೌದು, ಯಾಕೆಂದ್ರೆ ಇವಾಗ ನಾವು ಅನ್ಕೋತೀವಿ ಹೊರಗೆ ದೇಶದ ಅಡುಗೆಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಅಥವಾ ಅದನ್ನ ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು. ಅವ್ರ ಭಾಷೆಯಲ್ಲಿ ಅದು ಈಸಿ ಇರುತ್ತೆ. ನಮ್ಗೆ ಇವಾಗ ನಾವು ಫಾರ್ ಎಕ್ಸಾಂಪಲ್ ವಾಂಗಿ ಬಾತ್ ಅಂತ ಕರಿತೀವಿ. ವಾಂಗಿ ಬಾತ್ ಅಂದ್ರೇನು? ಅನ್ನ. ಬಾತ್ ಅಂದ್ರೆ ಅನ್ನ. ವಾಂಗಿ ಅಂದ್ರೆ ಬದನೆಕಾಯಿ. ಸೊ ಬದನೆಕಾಯಿ ಇರೋ ಅನ್ನ. ಅದೇ ಬಂದ್ಬಿಟ್ಟು ಒಬ್ಬ ಫಾರಿನರ್ ಬಂದು ವಾಂಗಿ ಬಾತ್ ಅಂದ್ರೆ ಅವ್ನಿಗೇನು ಅರ್ಥ ಆಗಲ್ಲ. ಹೌದು. ಅದೇ ತರನೇ ನಾವು ಹೊರಗಡೆ ಇರೋದು. ಇವಾಗ ನಾನು ಒಂದು ಪಾಸ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಪೆನೆ ಆಲ್ಫ್ರೆಡೋ ಅಂದೆ. ಏನಪ್ಪಾ ಇದು ಈ ತರ ಇದೆ ಹೆಸರು, ಯಾರಿಗೂ ಅರ್ಥ ಆಗಲ್ಲ ಅಂತಾರೆ. ಸೊ ಆಲ್ಫ್ರೆಡೋ ಅನ್ನೋದು ಒಂದು ಸಾಸ್, ಪೆನೆ ಅನ್ನೋದು ಪಾಸ್ತಾ. ಸೊ ಪಾಸ್ತಾ ಜೊತೆಗೆ ಸಾಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಪೆನೆ ಆಲ್ಫ್ರೆಡೋ ರೆಡಿ ಆಯ್ತು. ಅದೇ ರೀತಿ ಬೇಕಾದಷ್ಟು ಐಟಮ್ಸ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಮಶ್ರೂಮ್ ಅಂತ ಕರಿತೀವಿ. ಮಶ್ರೂಮ್ ಅಂದ್ರೆ ನಮ್ಗೆಲ್ಲರಿಗೂ ಅರ್ಥ ಆಗೋಗುತ್ತೆ. ಅದೇ ಫುಂಗಿ ಅಂತ ಕರೆದ್ರೆ ಯಾರಿಗ ಅರ್ಥ ಆಗುತ್ತೆ? ಫುಂಗಿ ಎಲ್ಲ ಅರ್ಥ ಆಗಲ್ಲ. ಮನೆ ಮದ್ದು ಏನಪ್ಪ ಇವತ್ತು? ಮನೆ ಮದ್ದಲ್ರಿ, ಅಡಿಗೆ ಮನೆ ಮದ್ದು ಏನ್ರಿ? ಅದೇನಪ್ಪಾ ಅಡಿಗೆ ಮನೆ ಮೆಡಿಕಲ್ ಶಾಪ್? ಏನು ಅಡಿಗೆ ಮನೆ ಮೆಡಿಕಲ್ ಶಾಪ್ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಸಾಮಾನ್ಯವಾಗಿ ಈ ವಯಸ್ಸಾದ್ಮೇಲೆ ಈ ಕೀಲುಗಳಲ್ಲಿ ಕಾಣ್ತಕ್ಕಂಥ ಕೀಲು ನೋವಾಗ್ಬೋದು, ಅಥವಾ ಹೆಚ್ಚು ವ್ಯಾಯಾಮ ಮಾಡೋರು, ಕ್ರೀಡೆಗಳಲ್ಲಿ ತೊಡಗಿಸ್ಕೊಂಡಿರೋರು, ಹೆಚ್ಚು ಓಡಾಡೋರು, ಇವರಿಗೆಲ್ಲನೂ ಸಾಮಾನ್ಯವಾಗಿ ಕಾಣ್ತಕ್ಕಂಥ ಮೈಕೈ ನೋವು, ಆಮೇಲೆ ಈ ಕಾಲು ನೋವು, ಸಂಧಿಗಳ ನೋವು, ಇವಕ್ಕೆ ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಪರಿಹಾರ ಇದೆ. ಅದು ಹೇಗೆ ಅಂದರೆ, ಈ ಸಾಸಿವೆ ಎಣ್ಣೆ, ಉತ್ತರ ಭಾರತದಲ್ಲಿ ಸಾಸಿವೆ ಎಣ್ಣೆ ಅಡುಗೆಗೆಲ್ಲ ಉಪಯೋಗಿಸ್ತಾರೆ. ಅದು ಎಲ್ಲರ ಅಡುಗೆ ಮನೆಗಳಲ್ಲೂ ಇರುತ್ತೆ. ನಮ್ಮಲ್ಲಿ ಸ್ವಲ್ಪ ಕಮ್ಮಿ, ದಕ್ಷಿಣ ಭಾರತದಲ್ಲಿ. ಸೊ ಆಚೆ ಕಡೆ ಸಿಗುತ್ತೆ. ಸೊ ಸಾಸಿವೆ ಎಣ್ಣೆ ತಗೊಂಡು ಬರಬೇಕು. ಅಷ್ಟೇ ಪ್ರಮಾಣದ ಎಳ್ಳೆಣ್ಣೆ, ಸಿಸೇಮ್ ಆಯಿಲ್ ಅಥವಾ ಜಿಂಜಿಲಿ ಆಯಿಲ್ ಅಂತ ಹೇಳ್ತಾರೆ, ಇದನ್ನು ಅದರ ಜೊತೆ ಬೆರೆಸಬೇಕು. ಈ ಸಮ ಪ್ರಮಾಣದ ಸಮ್ಮಿಶ್ರಣ ಮಾಡಿಟ್ಕೊಂಡು ಎರಡು ಎಣ್ಣೆಗಳನ್ನ ಬಾಟ್ಲ್ಗಳಲ್ಲಿ ಶೇಖರಿಸಿಟ್ಕೊಳ್ಬೋದು. ಇದನ್ನು ಪ್ರತಿ ದಿವಸ ಸ್ನಾನಕ್ಕೆ ಮೊದಲು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಮೈಯೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು 10-15 ನಿಮಿಷ ಅದರಲ್ಲಿ ನೆಂದು ನಂತರ ಬಿಸಿನೀರು ಸ್ನಾನ ಮಾಡೋದು ನೋವುಗಳನ್ನು ಕಡಿಮೆ ಮಾಡುತ್ತೆ. ಹಾಗೇನೇ ಇದೇ ಎಣ್ಣೆನ ರಾತ್ರಿ ಮಲಗೋದಿಕ್ಕೆ ಮೊದಲಾಗಲಿ ಅಥವಾ ಬೆಳಿಗ್ಗೆ ಸ್ನಾನ ಆದಮೇಲಾಗಲಿ ಮೊಣಕಾಲುಗಳಲ್ಲಿ, ಸೊಂಟದಲ್ಲಿ ಏನಾದರೂ ನೋವುಗಳಿದ್ರೆ ಆಯಾ ಜಾಗಕ್ಕೆ ಇದನ್ನು ಹಚ್ಚೋದು ಕೂಡ ಪರಿಣಾಮಕಾರಿಯಾಗಿ ನೋವನ್ನು ಕಡಿಮೆ ಮಾಡುತ್ತೆ. ಈಗ ಹಾಕ್ತಾ ಬರೋಣ ಇದನ್ನ. ಯಾಕೆ ಪಕೋಡ ಮಾಡ್ಕೊಂಡು ತಿನ್ನೋದು ಅಂದ್ರೆ ಮನೆಯವ್ರಿಗೆ ಈಸಿ. ಕ್ರಿಸ್ಪಿ ವೆಜಿಟೇಬಲ್ ವಡೆ ಅಂದ್ರೆ ಅವ್ರು ಮಾಡಲ್ಲ, ಖಂಡಿತವಾಗ್ಲೂ ಟ್ರೈ ಮಾಡಲ್ಲ ಅವರು. ಅಯ್ಯೋ ಯಾಕಬೇಕು, ಮಲ್ಲಿ ತಿಂದಿಲ್ಲ ಅಂದ್ರೆ ಏನ್ ಮಾಡೋದು, ಕೆಟ್ಟೋದ್ರೆ ಏನ್ ಮಾಡೋದು, ಇಷ್ಟಪಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋದೆಲ್ಲ ಸಮಸ್ಯೆಗಳಿದೆ. ಈ ಥರ ಎಲ್ಲ ನಾವು ತೋರಿಸ್ಬಿಟ್ರೆ ಖಂಡಿತವಾಗ್ಲೂ ಅವ್ರು ಮಲ್ಲಿ ಟ್ರೈ ಮಾಡ್ತಾರೆ. ಅವ್ರು ಒಂದ್ಸರಿ ಟ್ರೈ ಮಾಡ್ಬೇಕು ಸರ್. ಕೆಟ್ಟೋಗ್ಬಿಡುತ್ತೋ ಅಥವಾ ಏನೋ ರುಚಿ ಅದೇನಾರು ಅನ್ಕೊಳ್ಳಿ. ಇಲ್ಲ, ಇವಾಗ ಸೈಕಲ್ ಕಲಿತಾರೆ. ಹೌದು, ಎಡು ಬಿದ್ಬಿಟ್ರೆ ಹೊಡೆದಿಲ್ಲ ಅಂತ ಸೈಕಲ್ ಕಲಿಯಕ್ಕೆ ಹೆಂಗಾಗುತ್ತೆ? ಎಡು ಬಿದ್ಬಿಟ್ರೆ ಅಂದ್ರೆ ಕಲಿಯಕ್ಕಾಗುತ್ತೆ ಅಂತ ಅನ್ಕೊಂಡ್ರೆ ಕಲಿಯಕ್ಕಾಗತ್ತಾ? ಖಂಡಿತ ಇಲ್ಲ. ಬರ್ತಾ ಇದೆಯಾ ನಿಮ್ಗೂ ವಾಸನೆ? ಬಂದಿಲ್ವಾ? ಬರುತ್ತೆ. ಓ, ಸೊ ಕಾರ್ನ್ಫ್ಲವರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಫುಲ್ ಕ್ರಿಸ್ಪ್ ಬರುತ್ತೆ. ನಿಮಗೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಬಜ್ಜಿನಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಆಗಿದ ತಕ್ಷಣ ಸಾಫ್ಟ್ನೆಸ್ ಬಂದ್ಬಿಡುತ್ತೆ. ಬಟ್ ಇದಕ್ಕೆ ನಾವು ಯಾವ ಕಲರ್ ಯೂಸ್ ಮಾಡಿಲ್ಲ, ನ್ಯಾಚುರಲ್ ಆಗಿದೆ ಅಲ್ವಾ ಇದು? ಹೌದು, ಕಲರ್ ಕಲರ್ ಬೇರೆ ಕಡೆ ಎಲ್ಲ ನೋಡಿದ್ರೆ ಕಲರ್ ಯೂಸ್ ಮಾಡಿ ಅದಕ್ಕೊಂದು ಬಣ್ಣ ತರಿಸಿ. ಆಕ್ಚುಲಿ ಕಲರ್ ಯೂಸ್ ಮಾಡೋದು ನಮ್ಮ ದೇಹಕ್ಕೆ ಹಾನಿಕರ. ಸೊ ಕಲರ್ನ ಆದಷ್ಟು ಕಮ್ಮಿ ಮಾಡೋದು ಒಳ್ಳೇದು. ಕಮ್ಮಿ ಮಾಡಿ ಸುಖಕರವಾಗಿ ತಿನ್ನೋಣ ಬಿಡಿ. ಹೌದು. ಸೊ ಇವಾಗ ಫ್ರೈ ಆಗಿದೆ. ಫ್ರೈ ಆಗ್ಬಿಟ್ಟಿದೆಯಲ್ಲ, ಕೊಡ್ಲಾ? ಕೊಡಿ.
ಇದನ್ನು ಸ್ವಲ್ಪ ಇದ್ರ ಮೇಲೆ ಹಾಕೋಬೋದಲ್ಲ? ಟಿಶ್ಯೂ ಮೇಲೆ ಹಾಕೊಂಡ್ರೆ ಒಳ್ಳೇದು. ಆಫ್ ಮಾಡ್ಬಿಡೋಣ. ಆ ಮೊಟ್ಟೆ ಹಾಕಿರೋದ್ರಿಂದ ಎಲ್ಲ ಸ್ವಲ್ಪ ದಪ್ಪಗಾಗಿದೆ ಅನಿಸ್ತಾ ಇದೆ ಅಲ್ವಾ? ಅಂದ್ರೆ ಇದೆಲ್ಲ ಸ್ವಲ್ಪ ಬ್ಲೋ ಆಗುತ್ತೆ ಮೊಟ್ಟೆ ಹಾಕಿದ್ರೆ. ಸೊ ಈಗ ನೋಡಿ ಕ್ರಿಸ್ಪಿ ಇದೆ. ಸ್ವಲ್ಪ ಒಂದು 2 ನಿಮಿಷ ಇದ್ರ ಮೇಲೆ ಬಿಟ್ರೆ ಆಯಿಲ್ ಎಲ್ಲ ಬ್ಲಾಟ್ ಆಗೋಗುತ್ತೆ. ಸೊ ಕವರ್ ಮಾಡಿ ಕೂಡ ಇಡ್ಬೋದು ಈ ರೀತಿ. ಮೇಲ್ಗಡೆ ಭಾಗನೂ ಆಯಿಲ್ ಹೋಗ್ಬಿಡತ್ತೆ, ಮೇಲ್ಗಡೆನೂ ಹೋಗುತ್ತೆ. ಯಾವುದೇ ಕರೆದಿರೋ ಪದಾರ್ಥನ ನೀವು ಯೂಸ್ ಮಾಡ್ಬೇಕಿಂತ ಮೊದಲು ಒಂದು ಟಿಶ್ಯೂ ಪೇಪರ್ ಹಾಕಿ, ಮಲ್ಲಂದ್ರೆ ಆ ಜಾಲರಿಲಿ ಹಾಕಿ ಎಣ್ಣೆ ಎಲ್ಲ ತೆಗೆದು ಬಿಡ್ತಾರೆ. ಅದು ಮಾಡಿದಾಗ ಸ್ವಲ್ಪ ಎಣ್ಣೆ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಈಗ ಆಯಿಲ್ ಎಲ್ಲ ಬ್ಲಾಟ್ ಆಗಿದೆ. ಫಟಾಫಟ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣನ್ ಅವರು. ಕೃಷ್ಣನ್, ಇವಾಗ ಮನೇಲಿ ನೀವೇ ಅಡುಗೆ ಮಾಡ್ತೀರಾ, ಅಮ್ಮ ಮಾಡ್ತಾರಾ? ಅಮ್ಮ ಮಾಡ್ತಾರೆ. ಅಮ್ಮ ಮಾಡೋದೇ ಇಷ್ಟ? ಅಮ್ಮ ಮಾಡೋದೇ ಚೆನ್ನಾಗಿರುತ್ತೆ. ಸೊ ಕ್ರಿಸ್ಪಿ ಫ್ರೈಡ್ ವೆಜಿಟೇಬಲ್ಸ್ ರೆಡಿ ಇದೆ. ಕ್ರಿಸ್ಪಿ ಫ್ರೈಡ್ ವೆಜಿಟೇಬಲ್ ಅವಾಗಿಂದ ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆಮ್ಮ. ರೀ ಮುಳ್ಳಿ, ಇದೇನ್ರಿ ರೀ ನೀವೊಬ್ಬರೇ ತಿಂತಾ ಇದ್ದೀರಾ? ಅದು ಹೆಂಗ್ ಮಾಡಿದ್ರಿ ಒಂದ್ಸರಿ ಹೇಳ್ರಿ. ಇನ್ಯಾಕ್ ತಡ, ಬರ್ಕೊಳ್ರಿ. ಕ್ರಿಸ್ಪಿ ವೆಜಿಟೇಬಲ್ ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ 1 ಕಪ್ ಮೈದಾ ಹಿಟ್ಟು, 1 ಕಪ್ ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, ಉಪ್ಪು, ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಕ್ಯಾರೆಟ್, ಬೇಬಿ ಕಾರ್ನ್ ಅನ್ನು ಕಲಸಿಟ್ಟುಕೊಂಡ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿದು ತೆಗೆಯಿರಿ. ಈಗ ತಯಾರಾದ ರುಚಿಯಾದ ಕ್ರಿಸ್ಪಿ ವೆಜಿಟೇಬಲ್ಸ್ ನೀವು ತಿನ್ನಿ, ಇತರರಿಗೂ ಕೊಡಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಮುಂದಿನ ಸುತ್ತು ಏನ್ ಮುಳ್ಳಿ ಏನ್ ತೋರಿಸ್ತಾ ಇದ್ದೀರಾ? ನಮ್ಮನೆ ಅಡಿಗೆನಲ್ಲಿ ಇವತ್ತು ಯಾರು ಬರ್ತಾ ಇದ್ದಾರೆ, ಯಾವ ಅಡಿಗೆ ತೋರಿಸ್ತಾ ಇದ್ದಾರೆ? ಲತಾ ಅವರು ಬಂದಿದ್ದಾರೆ. ಲತಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ಲತಾ ಅವರೇ ಏನ್ ಮಾಡ್ಕೊಂಡಿದ್ದೀರಾ? ನಾನು ಗೃಹಿಣಿಯಾಗಿದ್ದೀನಿ. ಚಂದ್ರಶೇಖರ್ ಅವರು? ಅವರು ಸಾಫ್ಟ್ವೇರ್ ಕಂಪನಿ ಇದೆ ಅವ್ರದೇನೆ, ಮಲ್ಲೇಶ್ವರಂ ಅಲ್ಲಿ. ನಿಮ್ಮ ಮನೆಯಲ್ಲಿದೆ? ನಮ್ಮ ಮನೆ ರಾಜಾಜಿನಗರ 6 ಬ್ಲಾಕ್ ಅಲ್ಲಿದೆ. ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಏನ್ ಮಾಡ್ಕೊಂಡಿದ್ದಾರೆ ಮಕ್ಕಳು? ಮಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, 4th ಸೆಮಿಸ್ಟರ್. ಮಗಳು ಈ ವರ್ಷ SLC ಹೋಗಿದ್ದಾಳೆ. 9th ಇಂದ 10th ಹೋಗಿದ್ದಾಳೆ ಈ ಸಾಲ. ನಮ್ಗೆ ಇವತ್ತು ಏನ್ ಅಡಿಗೆ ಮಾಡಿ ತೋರಿಸ್ತೀರಾ? ನಿಮ್ಮನೆ ಅಡಿಗೆ ಏನ್ ಮಾಡಿ ತೋರಿಸ್ತೀರಾ? ನಮ್ಮನೆ ಇದು ವೆಜಿಟೇಬಲ್ ಅವಲಕ್ಕಿ ಬಾತ್ ಅಂತ ಹೇಳಿ. ಸಾಮಾನ್ಯ ವೆಜಿಟೇಬಲ್ ಅವಲಕ್ಕಿ ಬಾತ್ ಅಂದ್ರೆ ಎಲ್ರಿಗೂ ಮಾಮೂಲಿ ಒಗ್ಗರಣೆ ಹಾಕ್ತಿವಲ್ಲ ಅವಲಕ್ಕಿಗೆ, ಅದು ಇಲ್ಲ ಬಿಸಿಬೇಳೆ ಬಾತ್ ತರ ಅಂತ ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ಇಲ್ಲಿ ನಾನು ಡಿಫ್ರೆಂಟ್ ಆಗೇ ಮಾಡ್ತಾ ಇದ್ದೀನಿ. ಸೊ ಬೇರೆ 2 ತರ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಅವಲಕ್ಕಿ ವೆಜಿಟೇಬಲ್ ಬಾತ್ನ ಮಾಡ್ತಾ ಇದ್ದೀನಿ. ಅವಲಕ್ಕಿ ವೆಜಿಟೇಬಲ್ ಬಾತ್ಗೆ ಬೇಕಾಗುವಂತಹ ಸಾಮಗ್ರಿಗಳ ಹೆಸರು ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಬರ್ಕೊಳ್ಳಿ. ಅವಲಕ್ಕಿ ವೆಜಿಟೇಬಲ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಅವಲಕ್ಕಿ, ಹೆಚ್ಚಿದ ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಉದ್ದಿನ ಬೇಳೆ, ಕಡಲೆಬೇಳೆ, ಕ್ಯಾರೆಟ್, ಬೇಯಿಸಿದ ಬಟಾಣಿ, ಬೀನ್ಸ್, ಕ್ಯಾಪ್ಸಿಕಮ್, ಹಸಿಮೆಣಸಿನಕಾಯಿ, ಕರಿಬೇವು, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ, ಗೋಡಂಬಿ, ಜೀರಿಗೆ, ಅರಿಶಿನ ಪುಡಿ, ಇಂಗು, ಚಕ್ಕೆ, ಲವಂಗ, ಏಲಕ್ಕಿ, ಎಣ್ಣೆ ಹಾಗೂ ಉಪ್ಪು. ಹೇಳಿ ಏನ್ ಕೊಡ್ಲಿ ನಿಮ್ಗೆ ಮಾಡಕ್ಕೆ? ನನಗೆ ಒಂದು ಪ್ಯಾನು ಅಥವಾ ಬಾಣ್ಲೆ ಯಾವ್ದಾದ್ರೂ ಸರಿ. ಪ್ಯಾನು ಅಥವಾ ಬಾಂಡ್ಲೆ ಇದು ಸಾಕಾಗ್ಬೋದಾ ಅಥವಾ ಬಾಂಡ್ಲೆ ಬೇಕಾಗುತ್ತಾ? ಬಾಂಡ್ಲೆ ಬೇಕಂದ್ರೆ ನೋಡಿ, ಬಾಣ್ಲೆ ಇದ್ರೆ ಅದೇ ಕೊಡಿ. ಇದೆ ಕೊಡ್ಲಾ? ಓಕೆ. ಮತ್ತೆ ಇನ್ನೇನ್ ಕೊಡ್ಲಿ ಮೇಡಮ್ ನಿಮ್ಗೆ? ಎಣ್ಣೆ ಹಾಕಿ ಅದಕ್ಕೆ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಸಾಕು. ಎಲ್ರಿಗೂ ಬರೀ ಅವಲಕ್ಕಿ ಒಗ್ಗರಣೆ ಮಾಡ್ತೀವಿ ಅಥವಾ ಬಿಸಿಬೇಳೆ ಬಾತ್ ಎರಡೇ ಅನ್ಕೊಂಡಿರ್ತಾರೆ. ಆದ್ರೆ ಅನ್ನದಲ್ಲಿ ಮಾಡುವಂತಹ ಎಲ್ಲಾ ತರ ಡಿಶ್ಗಳನ್ನು ಅವಲಕ್ಕಿಲೂ ಮಾಡ್ಬೋದು ನಾವು. ಸೊ ಈಗ ಎಣ್ಣೆ ಕಾದಿದೆ. ಸೊ ಇದಕ್ಕೆ 3 ಚೂರು ಚಕ್ಕೆ ಹಾಕ್ತಾ ಇದ್ದೀನಿ, ಮತ್ತೆ 2 ಲವಂಗ, 2 ಏಲಕ್ಕಿ, ಜೀರಿಗೆ ಹಾಕೋಣ, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಇಂಗು, ಕಡಲೆಬೇಳೆ ಒಗ್ಗರಣೆಗೆ ಹಾಕೋಷ್ಟು ಸಾಕು, ತುಂಬಾ ಬೇಡ. ಇದಕ್ಕೇನು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಗೆ ಅದು ಬ್ರೌನ್ ಆಗೋ ತನಕ ಬಿಡಬೇಕು. ಇದು ಕರಿಬೇವಿನ ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಹಾಕಿದ್ರೆ ಆಮೇಲಿಂದ ಒಂದೊಂದೇ ತರಕಾರಿಗಳನ್ನ ಹಾಕೊಂಡು ಬರೋಣ. ಕ್ಯಾರೆಟು ಮತ್ತು ಹುರುಳಿಕಾಯಿ, ಬಟಾಣಿ ಬೇಯಿಸಿರೋದಿದು. ಹಸಿ ಬಟಾಣಿ ಆದರೆ ಹಾಗೇನೆ ಒಗ್ಗರಣೆಗೆ ಹಾಕ್ಬೋದು ನಾವು. ಸೊ ಒಣಗಿರೋ ಬಟಾಣಿ ಆಗಿರೋದ್ರಿಂದ ನೆನೆಸ್ಬಿಟ್ಟು ಬೇಯಿಸ್ಕೋಬೇಕು. ಆಮೇಲೆ ಆಲೂಗೆಡ್ಡೆ,
ಮತ್ತೆ ಕಡೆಯಲ್ಲಿ ಕ್ಯಾಪ್ಸಿಕಮ್ ಹಾಕೋಣ. ಇದಾಗಕ್ಕೆ ಫ್ರೈ ಆಗಕ್ಕೆ ಒಂದು 5 ಮಿನಿಟ್ಸ್ ತೊಗೊಳುತ್ತೆ. ಸೊ ಅಷ್ಟರೊಳಗಡೆ ನಾವು ಮಿಕ್ಸಿಗೆ ಹಾಕೊಳ್ಳೋದನ್ನ ಮಾಡ್ಕೊಂಡ್ಬಿಡ್ಬೋದು. ತೊಗೊಳ್ಳಿ, ಜಾರ್ ತಗೊಳ್ಳಿ. ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ತೆಂಗಿನ ತುರಿ ಹಾಕೊಳ್ಳೋದು. ಅಂದರೆ ಇವಾಗ ನಾವು 2 ಬೌಲ್ ಅವಲಕ್ಕಿ ತೊಗೊಂಡಿದ್ರೆ ನೆನೆಸಿದ್ರೆ 1 ಬೌಲಷ್ಟು ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ತೆಂಗಿನ ತುರಿ ಟೇಸ್ಟ್ ಕೊಡುತ್ತಲ್ಲ, ಸೊ ಹಾಗಾಗಿ ತೆಂಗಿನ ತುರಿ. ಮತ್ತು ಇದಕ್ಕೆ ಜೀರಿಗೆ, ರುಬ್ಕೊಳ್ಳೋಕ್ಕೆ ಜೀರಿಗೆ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು. ಮತ್ತು ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನು ಇದು ಮಿಕ್ಸಿಗೆ ಹಾಕ್ತಾ ಇದೆ. ಮತ್ತು ಒಂದು 2 ಬೌಲು ನಾವು ಅದರಲ್ಲಿ ಅವಲಕ್ಕಿ ನೆನೆಸಿದ್ರೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕೋಣ. ಅಥವಾ ಖಾರ ಬೇಕು ಜಾಸ್ತಿ ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲ ಅಂತಂದರೆ ಕಡಿಮೆನೂ ಹಾಕ್ಬೋದು. ಈ ಮೂಲತಃ ಬೆಂಗಳೂರವರೇನಾ? ಬೆಂಗಳೂರಿನವ್ರನ್ನ. ಇದು ಇವಾಗ ಇದನ್ನು ನೀರು ಹಾಕ್ದೇನೆ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕೋದು ಬೇಡ. ಓಕೆ, ರುಬ್ಕೊಂಬನ್ನಿ ಮೇಡಮ್. ಈಗ ರುಬ್ಬಿದ್ದಾಗಿದೆ ಇದು. ಅಂದರೆ ತರ್ತರಿಯಾಗಾದರೆ ಸಾಕು. ಮೆಣಸಿನ್ಕಾಯಿ ಬಾಯಿಗೆ ಸಿಗದೆ ಇರೋ ಥರ ನಾವು ಇದು ಮಾಡಿಕೊಂಡ್ರೆ ಸಾಕು. ಸೊ ಇದು ಇನ್ನೊಂದು ಚೂರು ಬೇಲಿಯಲ್ಲ, ಇನ್ನೊಂದು ಸ್ವಲ್ಪ ಬೆಂದರೆ ಬೆಂದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಆಗ್ತಾ ಇದೆ. ಇದು ಬೆಂದಿದೆ. ಸೊ ಇವಾಗ ಇದಕ್ಕೆ ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ನಾವು ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಜೀರಿಗೆ ಅದರದ್ದು ಆ ಮಿಶ್ರಣ ಹಾಕೋದು. ಅವಲಕ್ಕಿ ವೆಜಿಟೇಬಲ್ ಬಾತ್ ಇದು ಒಂದು 2 ರಿಂದ 3 ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆ ಹಸಿ ವಾಸನೆ ಹೋಗ್ಬೇಕು ಅದರದ್ದು, ತೆಂಗಿನಕಾಯಿದು ಮತ್ತು ಹಸಿ ಮೆಣಸಿನಕಾಯಿದು ವಾಸನೆ ಬರ್ತಾ ಇದೆ ನೋಡಿ, ಹಸಿ ವಾಸನೆ ಬರ್ತಾ ಇದೆ. ಅದೇ ಅದು ಒಂದು ಸ್ವಲ್ಪ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು. ಇದು ನಾವು ಉಪ್ಪಿಟ್ಟಿಗಿಂತ ಅವಲಕ್ಕಿಗೆ ಒಂಚೂರು ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಉಪ್ಪಿಟ್ಟಿಗಾದ್ರೆ ನಾವು ನೀರು ಹಾಕ್ತೀವಿ, ಇದಕ್ಕೆ ನೀರು ಹಾಕದೇ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ. ಉಪ್ಪಿಟ್ಟಿಗೆ ಏನು ಹಾಕೋತೀವಿ ನಾವು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಅವಲಕ್ಕಿ ಒಂಥರ ಡ್ರೈ ಅಂತ ಅನ್ಸಲ್ಲ. ನೋಡಿ ಇದು ವಾಸನೆ ನೋಡಿ ಡಿಫ್ರೆಂಟಾಗಿ ಬರ್ತಾ ಇದೆ. ನಾವು ಮಾಮೂಲಿ ಅವಲಕ್ಕಿ ಒಗ್ಗರಣೆ ಹಾಕಿದಾಗ ಸಾಸಿವೆದು, ಕಡಲೆಬೇಳೆ, ಉದ್ದಿನಬೇಳೆ ವಾಸನೆ ಮಾತ್ರ ಇರುತ್ತೆ. ಇಲ್ಲಿ ನಮಗೆ ಚಕ್ಕೆದು ಮತ್ತು ಲವಂಗ ಅದರದ್ದು ಸ್ಮೆಲ್ಲು. ಇದಕ್ಕೆ ನಿಂಬೆ ರಸನ ಹಿಂಡ್ಕೋಬೋದಾ? ಹಿಂಡ್ಬೋದು. ಅಂದರೆ ಇವಾಗಲೇ ಏನಕ್ಕೆ ಹಿಂಡ್ತಾ ಇರೋದು ಅಂದರೆ ಅವಲಕ್ಕಿಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಇವಾಗ ಹಿಂಡೋದ್ರಿಂದ. ಸೊ ನಾವು ಅವಲಕ್ಕಿ ಹಾಕಿದ್ಮೇಲೆ ಹಾಕಕ್ಕೆ ಹೋದ್ರೆ ಕರೆಕ್ಟಾಗಿ ಅಲ್ಲ, ಕೆಲವು ಸರಿ ಏನೋ ಬಿಸಿಲಿ ಹಿಂಡ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಇಲ್ಲ, ಏನು ಬರಲ್ಲ. ಇಲ್ಲ ಆ ಥರ ಏನು. ನಾನು ನಾರ್ಮಲಿ ಇದೊಂದು ಡಿಶ್ಗೆ ಮಾತ್ರ ಹಾಕ್ತೀನಿ, ಬಟ್ ಏನೂ ಆ ಥರ ಬಂದಿಲ್ಲ. ಅವಲಕ್ಕಿನ ಬೇಕು ಅಂದರೆ ನಮ್ಗೆ ಉದುದ್ರು ಬೇಕು ಅಂದರೆ ಉದುದ್ರಾಗೂ ಮಾಡ್ಕೋಬೋದು. ಅಂದರೆ ಅವಲಕ್ಕಿನ ತೊಳೆದ್ಬಿಟ್ಟು ನಾವು ನೀರನ್ನ ಫುಲ್ ಬಸ್ತಿ ಇಟ್ಬಿಟ್ರೆ ಅವಲಕ್ಕಿ ಉದುದ್ರಾಗಿರುತ್ತೆ, ನೆನೆಯುತ್ತೆ. ಸ್ವಲ್ಪ ನೀರು ಹಾಕಿಟ್ರೆ ಅದು ಮೆತ್ತಗಾಗಿ ಮುದ್ದೆ ಥರ ಆಗುತ್ತೆ. ಮುದ್ದೆ ಥರ ಬೇಕಾದವರು ಮಾಡ್ಕೋಬೋದು, ಉದುರುದ್ರಾಗ ಬೇಕಾದ್ರೂ ಮಾಡ್ಕೋಬೋದು. ಇಷ್ಟೇ, ಒಂದು 2 ನಿಮಿಷ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕಲ್ಲ, ಉಪ್ಪು ಮತ್ತು ಖಾರ ಎಲ್ಲ. ಇದಕ್ಕೆ ಕಡೆಯಲ್ಲಿ ಇದು ಕಡಲೆಕಾಯಿ ಬೀಜ ಮುಂಚೆನೇ ಎಣ್ಣೆನಲ್ಲಿ ಹುರಿದು ಇಟ್ಕೊಂಡಿದೆ. ಯಾಕೆಂದರೆ ನಾವು ಈ ಒಗ್ಗರಣೆ ಜೊತೆ ಹಾಕ್ಬಿಟ್ರೆ ಸೊ ಅದು ಮೆತ್ತಗಾಗ್ಬಿಡತ್ತೆ. ಈ ತರಕಾರಿಗಳ ಜೊತೆ ಎಲ್ಲ ಅದಿದ್ರೆ ಮೆತ್ತಗಾಗ್ಬಿಡತ್ತೆ. ಸೊ ಅದಕ್ಕೆ ಮುಂಚೆನೇ ನಾವು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟಿದ್ದು ಹಾಕಿದ್ರೆ ಸೊ ಅದು ಕಡಲೆಕಾಯಿ ಬೀಜ ಕ್ರಿಸ್ಪಾಗೇ ಇರುತ್ತೆ. ಬಿಸಿ ಬಿಸಿ ಆದಂತ ವೆಜಿಟೇಬಲ್ ಅವಲಕ್ಕಿ ಬಾತ್ ರೆಡಿ ಆಗಿಬಿಟ್ಟಿದೆ ಮೇಡಮ್. ಇನ್ಯಾಕ್ ತಡ? ಕೆಲವು ಅಡುಗೆಗಳನ್ನ ಬಡಿಸಿದ ಮೇಲೆ ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ಕಲರ್ ಎಲ್ಲ ತರ ತರಕಾರಿಗಳು, ಹಸಿರು ಕಲರು, ಆರೆಂಜ್ ಕಲರು, ಯೆಲ್ಲೋ ಕಲರು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಸೊ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಆದ್ಮೇಲೆ ಗಾರ್ನಿಶ್ ಮಾಡಬೇಕಲ್ಲ. ಸೊ ಮಕ್ಕಳಿಗೆ ಗೋಡಂಬಿ ಅಂದರೆ ಇಷ್ಟ ಇರುತ್ತೆ. ಸೊ ಹಾಗಾಗಿ ಗೋಡಂಬಿಯಿಂದ
ಮೇಲ್ಗಡೆ ಗೋಡಂಬಿ ಕಾಣಿಸ್ತಾ ಇದ್ರೆ ಮಕ್ಕಳಿಗೆ ತಿನ್ನಕ್ಕೆ ಖುಷಿಯಾಗಿ ಒಂದು ಏನೇ ಉತ್ತೇಜನ. ಕೊಟ್ಟರು ತಿಂತಾರೆ ಮಕ್ಕಳು. ಒಂಥರ ಖುಷಿ ಆಗುತ್ತೆ ಅವ್ರಿಗೆ. ಯಾವುದೇ ಅಡುಗೆ ಆದ್ರೂ ಕೊತ್ತಂಬರಿ ಸೊಪ್ಪು ಇಲ್ಲದೆ ಕಡೆ ಆಗಲ್ಲ ಅಂತ ಅಂತಾರೆ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ. ಚೂರು ಗಾರ್ನಿಶಿಂಗ್ಗೆ ಹಾಕಿದ್ರೆ ಬಿಸಿ ಬಿಸಿಯಾದ ವೆಜಿಟೇಬಲ್ ಅವಲಕ್ಕಿ ಬಾತ್ ಇಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಆ ಅವಲಕ್ಕಿ ಬಾತ್ಗಿಂತ ನೀವು ಮಾಡಿರೋ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಜಿ ಕನ್ನಡ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ತರಕಾರಿನಲ್ಲಿ. ಥ್ಯಾಂಕ್ ಯು. ರುಚಿ ನೋಡ್ಲೇಬೇಕು ಇವಾಗ. ಇಷ್ಟೊಂದು ಕಷ್ಟಪಟ್ಟು ಮಾಡಿದ್ದಾರೆ ಮೇಡಮ್ಮು. ಗೊತ್ತವ್ರೆ ಟೇಸ್ಟ್ ಮಾಡ್ಲಾ? ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಟೇಸ್ಟ್ ಮಾಡೋದಕ್ಕಿಂತ ಮೊದಲು ಇಷ್ಟು ಚೆನ್ನಾಗಿರೋಂಥ ಈ ಅವಲಕ್ಕಿ ವೆಜಿಟೇಬಲ್ ಬಾತ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ನೋಡ್ಕೊಂಡ್ ಬರ್ತೀರಾ? ಅವಲಕ್ಕಿ ವೆಜಿಟೇಬಲ್ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಅರಿಶಿನ ಪುಡಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಕ್ಯಾರೆಟ್, ಬೀನ್ಸ್, ಬೇಯಿಸಿದ ಬಟಾಣಿ, ಆಲೂಗೆಡ್ಡೆ, ಕ್ಯಾಪ್ಸಿಕಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಲು ಬಿಡಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಮಸಾಲೆಯನ್ನು ಮಿಶ್ರಣಕ್ಕೆ ಸೇರಿಸಿ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಹುರಿಯಿರಿ. ನಂತರ ನೆನೆಸಿಟ್ಟ ಅವಲಕ್ಕಿಯನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಬೆರೆಸಿ ಹುರಿದುಕೊಂಡ ಕಡಲೆಕಾಯಿ ಬೀಜ ಹಾಗೂ ಗೋಡಂಬಿಯನ್ನು ಸೇರಿಸಿ ಅಲಂಕರಿಸಿದರೆ ವೆಜಿಟೇಬಲ್ ಅವಲಕ್ಕಿ ಬಾತ್ ಬಡಿಸಲು ರೆಡಿ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಆ ಕಾಳೆಲ್ಲ ಸಿಗ್ತಾ ಇದೆ, ಚೆನ್ನಾಗಿದೆ. ಇಷ್ಟ ಆಗುತ್ತೆ. ಟ್ರೈ ಮಾಡ್ಬೋದು ಖಂಡಿತವಾಗಲೂ. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡ್ಬೋದು. ಟ್ರೈ ಮಾಡಿರ್ತೀರಾ, ಸ್ವಲ್ಪ ಇದು ಚೇಂಜ್ ಮಾಡ್ಕೊಂಡ್ರೆ ಇನ್ನ ರುಚಿ ತುಂಬಾ ಚೆನ್ನಾಗಿದೆ. ಎಲ್ಲಾರ ಮೇಲೆ ಅವಲಕ್ಕಿ ಮಾಡ್ತಾರೆ, ಆದರೆ ವೆಜಿಟೇಬಲ್ ಅವಲಕ್ಕಿ ಬಾತ್ ಮಾಡಲ್ಲ. ತುಂಬಾ ಚೆನ್ನಾಗಿದೆ. ನಮ್ಮನೆ ಅಡುಗೆನಲ್ಲಿ ನೀವು ತುಂಬಾ ಚೆನ್ನಾಗಿರುವಂಥ ವೆಜಿಟೇಬಲ್ ಅವಲಕ್ಕಿ ಬಾತ್ನ ತರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಜಿ ಕನ್ನಡದವರು ಇಲ್ಲಿ ಅಡುಗೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಜಿ ಕನ್ನಡ ಸಿಬ್ಬಂದಿ ವರ್ಗದವರಿಗೆ ನನ್ನ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಇದು ನಿಮ್ಮ ಕಾರ್ಯಕ್ರಮ, ನೀವು ಭಾಗಿಸಬಹುದಂಥ ಕಾರ್ಯಕ್ರಮ, ನಿಮ್ಮನೆ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುವಂಥ ಕಾರ್ಯಕ್ರಮ. ಆದ್ರಿಂದ ನೀವು ಸಹ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಿಮ್ಮ ಮನೆ ಸ್ಪೆಷಲ್ ಅಂತ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅಂತ ತಿಳಿಸಿ. ಥ್ಯಾಂಕ್ ಯು ಲತಾ ಅವರೇ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಮುಂದಿನ ಸುತ್ತ ಏನಪ್ಪ, ಎಲ್ಲಿ ಡಯಟಿಷಿಯನ್ ಅವ್ರು ಇನ್ನ ಕಾಣ್ತಾ ಇಲ್ವಲ್ಲ ಮುರಳಿ? ಎಲ್ಲೋಗಿದಾರ್ರಿ? ಕರೀರಿ ಬೇಗ ಅವ್ರನ್ನ. ಏನ್ ಡಯಟ್ ಫುಡ್ ಹೇಳ್ಕೊಡ್ತಾರೆ, ಡಯಟ್ ಆಹಾರ ಏನ್ ಹೇಳ್ಕೊಡ್ತಾರೆ, ಡಯಟ್ ಡ್ರಿಂಕ್ ಏನ್ ಹೇಳ್ಕೊಡ್ತಾರೆ ನೋಡೋಣ. ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಕರೆಸ್ರಿ ಅಂತ ಇದ್ದೀರಾ? ಖಂಡಿತವಾಗ್ಲೂ ಕರೆಸ್ತಾ ಇದೀವಿ. ಕುಸ್ಮಾ ಬನ್ನಿ. ಕುಸ್ಮಾ ನಮಸ್ಕಾರ. ನಮಸ್ಕಾರ. ನಿಮ್ಗೂ ಕೂಡ ಕುಸ್ಮಾ ಅವರೇ, ಹೇಳಿ. ಏನೋ ಬೇಜಾರಾಗಿರಂಗಿದ್ದೀರಾ? ನಾನ್ ಬೇಜಾರಾಗಿಲ್ಲ, ನೀವು ಬೇಜಾರಾಗಿರ್ತೀರಾ ಅಷ್ಟೇ. ಇವರು ಎಲ್ಲ ಒಂದು ಹೆಲ್ತಿ ಡ್ರಿಂಕ್ ಹೇಳ್ತಾರೆ, ಇಲ್ಲಾಂದ್ರೆ ಸಲಾಡ್ ಹೇಳ್ತಾರೆ. ಹಸಿ ತರಕಾರಿ ಸೊಪ್ಪು ತಿನ್ಸೋದೇ ಆಗುತ್ತೆ ಇವ್ರ ಕೆಲಸ ಅಂತ. ನನ್ನ ನೋಡಿ ರುಚಿಯಾಗಿ ಬೇಜಾರು ಸ್ಪೈಸಿಯಾಗಿ ಫುಡ್ ಕೊಡಲ್ಲ ಅಂತ. ಇವತ್ತು ಆಗಲ್ಲ, ನೀವು ನನ್ನ ಬಗ್ಗೆ ಬೇಜಾರ್ ಮಾಡ್ಕೊಂಡಿರ್ತೀರಾ. ಓಕೆ, ಹಾಗೆ ಇನ್ನೇನ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಏನ್ ಮಾಡಿ ತಿನ್ನಿಸ್ತೀರಾ ನಮ್ಗೆ? ಸಲಾಡ್, ಫ್ರೂಟ್ ವೆಜ್ಜಿ ಸಲಾಡ್ ಅಂತ ಆದ್ರೂ ಕರಿಬಹುದು, ಪೈನಾಪಲ್ ಸಲಾಡ್ ಅಂತ ಆದ್ರೂ ಕರಿಬಹುದು. ಇಟ್ಸ್ ಲೈಕ್ ಎ ಕಲರ್ಫುಲ್ ಸಲಾಡ್. ಕಲರ್ಫುಲ್ ಸಲಾಡ್ ಮಾಡ್ಕೊಡ್ತಾ ಇದ್ದೀರಾ? ಹೌದು. ಏನೇನು ಅದಕ್ಕೆ ಯೂಸ್ ಮಾಡ್ತೀರಾ? ಪೈನಾಪಲ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ, ಪೈನಾಪಲ್, ಕಾಳು ಮೆಣಸಿನ ಪುಡಿ, ಕ್ಯಾಪ್ಸಿಕಮ್, ಜೇನುತುಪ್ಪ ಹಾಗೂ ಉಪ್ಪು. ಸಾಮಾನ್ಯವಾಗಿ ಸಲಾಡ್ ಅಂದ ತಕ್ಷಣ ಪ್ರತಿಯೊಬ್ಬರು ಯೋಚನೆ ಮಾಡೋದು ಡ್ರೆಸ್ಸಿಂಗಿಗೆ ಮಯೋನೈಸ್, ಕಾಟೇಜ್ ಚೀಸ್ ಯೂಸ್ ಮಾಡ್ತಾರೆ, ಮತ್ತೆ ವಿನಿಗರ್, ಚಿಲ್ಲಿ ಸಾಸ್. ಸೊ ಈ ತರ ಸ್ವಲ್ಪ ಹಿಮ್ಮಿ ಆಗಿರೋ ಒಂಥರ ಆಲ್ ಸ್ಪೈಸಿ ಇದನ್ನ ಯೂಸ್ ಮಾಡ್ತಾರೆ, ಮತ್ತೆ ಫ್ಯಾಟಿ ಕನೆ. ಬಟ್ ಇದೆಲ್ಲ ವೆರಿ ಹೆಲ್ದಿ. ನಿಮ್ಗೆ ಯಾವುದು ಇಲ್ಲಿ ನೀವು ಅಂತ ಫ್ಯಾಟ್ ಕಂಟೆಂಟ್ ಯಾವುದು ಯೂಸ್ ನೋಡಕ್ ಸಿಗೋದಿಲ್ಲ. ಅಂಡ್ ಮೋರ್ ಎವರ್ ಇದೇನಂತ ಅಂದ್ರೆ ಮೆಕ್ಸಿಕನ್ ಸಲಾಡ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಈ ಯೆಲ್ಲೋ ಪೆಪ್ಪರ್ ಮತ್ತೆ ರೆಡ್ ಪೆಪ್ಪರ್ ಎಲ್ಲ ಸಾಮಾನ್ಯವಾಗಿ ಯೂಸ್ ಮಾಡೋದು ಮೆಕ್ಸಿಕನ್ ಅಲ್ಲಿ ಜಾಸ್ತಿ. ನಮ್ಮ ಇಂಡಿಯನ್ ಅಷ್ಟೊಂದು ಬಳಕೆ ಇಲ್ಲ, ಅಷ್ಟೊಂದು ಯಾರು ಬಳಸೋದಿಲ್ಲ. ಓಕೆ ಬಿಡಿ, ಇವತ್ತು ನೀವು ನಮ್ಮ ಆಹಾರದಲ್ಲಿ ಆರೋಗ್ಯದಲ್ಲಿ ಒಳ್ಳೆ ಒಂದು ಡಿಶ್ ತಂದಿದ್ದೀರಾ. ಖಂಡಿತವಾಗ್ಲೂ ಇದನ್ನ ಮಾಡಕ್ಕೆ ಕಾಯ್ತಾ ಇದಾರೆ ನಮ್ಮ ಕೃಷ್ಣನ್ ಅವರು. ಕೃಷ್ಣನ್ ಬನ್ರಿ. ನಮಸ್ಕಾರ ಕೃಷ್ಣನ್. ನಮಸ್ತೆ. ಮೇಡಮ್ ಕಾಯ್ತಾ ಇದ್ರು, ಎಲ್ಲಿ ಕೃಷ್ಣನ್ ಬಂದಿಲ್ವಾ ಅಂದ್ರು. ಬರ್ತಾ ಇದಾರೆ ಮೇಡಮ್ ಅಂದೆ. ಇವಾಗ ನಮ್ಗೆ ಇಮಿಡಿಯೇಟ್ ಆಗಿ ಒಂದು ಸಲಾಡ್ ಮಾಡ್ಕೊಡ್ಬೇಕಲ್ಲ, ಪೈನಾಪಲ್ ಸಲಾಡು ಮಾಡೋಣ. ಇಮಿಡಿಯೇಟ್ ಆಗಿ ಮಾಡೋಣ ಪಟಾಪಟ ಮಾಡಿ ನೋಡೋಣ. ಮಾಡೋಣ. ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಸಾಕ? ಸಾಕು. ಫಸ್ಟು ಹನಿ
ಮ್ಯಾರಿನೇಡ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಮ್ಯಾರಿನೇಡ್ ಅಂತೀವಿ. ಯಾವುದೇ ಒಂದು ಮಸಾಲ ಅಥವಾ ಯಾವುದಾದ್ರೂ ಮಾಡ್ತೀವಲ್ಲ ಅದಕ್ಕೆ ಮ್ಯಾರಿನೇಡ್ ಅಂತ ಕರಿತೀವಿ. ಒಂದು ಸ್ವಲ್ಪ ಪೆಪ್ಪರ್, ಸ್ವಲ್ಪ ಸಾಲ್ಟ್. ಆ್ಯಕ್ಚುಲಿ ಪೈನಾಪಲ್ ತಿಂದರೆ ಕೆಲವರಿಗೆ ಗಂಟಲು ನೋವು ಇದು ಬರುತ್ತೆ. ಸೊ ಹೌದು, ಅಂಥವ್ರು ಪೆಪ್ಪರು ಸಾಲ್ಟ್ ಯೂಸ್ ಮಾಡೋದ್ರಿಂದ ಅದು ಬರಲ್ಲ, ತುಂಬ ಒಳ್ಳೆಯದು. ಯಾಕಂದ್ರೆ ಅದರಲ್ಲಿ ಇರೋ ಬ್ರೊಮಿಲಿನ್ ಅಂತ ಎಂಜೈಮ್ ಒಂದು ಕಿಣ್ವ ಪದಾರ್ಥ ಇರುತ್ತೆ. ಅದು ತಿಂದಾಗ ನಿಮ್ಗೆ ಅದಕ್ಕೆ ಲೈಕ್ ತುಟಿಗಳ ಒಂದು 2 ಭಾಗದಲ್ಲಿ ಒಂಥರ ತುರಿಕೆ ಕಂಡುಬರುತ್ತೆ, ಕಚ್ಚೋ ಇದಾಗೆ. ಸೊ ಅದಕ್ಕೋಸ್ಕರ ಅದು ಕೆಲವರಿಗೆ ಗಂಟ್ಲು ಕೆರೆತ ಕೂಡ ಬರುತ್ತೆ. ಆ ಟೈಮಲ್ಲಿ ಯಾರು ಪೈನಾಪಲ್ ತಿನ್ನಕ್ಕೆ ಹೋಗಲ್ಲ. ಅದು ವೈಟಮಿನ್ ಸಿ ರಿಚ್ ಇರೋದ್ರಿಂದ ಬಹಳ ಒಳ್ಳೆಯದು. ಈಗ ನೋಡಿ ಮಿಕ್ಸ್ ಆಗಿದೆ ನೀಟಾಗಿ. ಈ ಮ್ಯಾರಿನೇಡ್ ರೆಡಿ ಆಗಿದ ತಕ್ಷಣ ಫಸ್ಟು ನಾವು ಯೆಲ್ಲೋ ಪೆಪ್ಪರ್ ಮತ್ತು ಗ್ರೀನ್ ಪೆಪ್ಪರ್ ಹಾಕೊಳ್ಳೋಣ, ಕ್ಯಾಪ್ಸಿಕಮ್. ಇದಕ್ಕೆ ರೆಡ್ ಪೆಪ್ಪರ್ ಕೂಡ ಯೂಸ್ ಮಾಡಬಹುದು. ಯೂಶಲಿ ಇದು ಖಾರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಈ ಗ್ರೀನ್ ಕ್ಯಾಪ್ಸಿಕಮ್ ಸ್ವಲ್ಪ ಮಟ್ಟಿಗೆ ಖಾರ ಇರುತ್ತೆ, ಅದರಲ್ಲಿ ಕೆಪೆಸಿನ್ ಅಂತ ಒಂದು ಕಾಂಪೌಂಡ್ ಇರೋದ್ರಿಂದ. ಬಟ್ ಇದರಲ್ಲಿ ಯೆಲ್ಲೋ ಪೆಪ್ಪರ್ ಮತ್ತು ರೆಡ್ ಪೆಪ್ಪರಲ್ಲಿ ಎರಡೂ ಇರಲ್ಲ. ಸೊ ಹಾಗಾಗಿ ಅದು ಒಂಥರ ಇಷ್ಟಕ್ಕೆ ಮೈಲ್ಡ್ ಟೇಸ್ಟ್. ಅದು ಅಂದ್ರೆ sweet ಬರುತ್ತೆ ಈ ಮೆಣಸಿನಕಾಯಿ ಜೊತೆಗೆ ಏನದು ಪೈನಾಪಲ್ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತಾ? ಇದು ಇದಿರಲ್ಲ, ಖಾರ ಇರೋದಿಲ್ಲ. ಯೆಲ್ಲೋ ಪೆಪ್ಪರ್ ಇಲ್ಲ, ಇದು ಒಂಥರ ಹುಳಿ ಮತ್ತೆ ಸ್ವೀಟ್ ಮಿಕ್ಸ್ ಟೇಸ್ಟ್ ಬರುತ್ತೆ. ಒಳ್ಳೇದು ಕೂಡ ಇದು. ನಿಮ್ಗೆ ಬೇಗ ವಯಸ್ಸಾಗಬಾರ್ದು ಅನ್ನೋ ಒಂದು ಇದಿದ್ರೆ ಯೆಲ್ಲೋ ಪೆಪ್ಪರ್ ಮತ್ತೆ ರೆಡ್ ಪೆಪ್ಪರ್ ಯೂಸ್ ಮಾಡ್ಬೇಕು. ಇವಾಗ ಟೊಮೆಟೊ ಹಾಕೊಳ್ಳೋಣ. ಒಂದಿನ ತಿಂದ್ರೆ ಆಗಲ್ಲ, ಸ್ವಲ್ಪ ಒಂದು 10 ವರ್ಷ ದಿನಕ್ಕೆ ಬೇಡ, ವಾರಕ್ಕೆ 3 ದಿನ ಯೂಸ್ ಮಾಡಿದ್ರೆ ಒಂದಿನ ಸಲಾಡ್ ತಿನ್ಬಿಟ್ರೆ ಆರೋಗ್ಯ ಆಗ್ಬಿಡ್ತೀವ? ಇಲ್ಲ, ಅದನ್ನೆಲ್ಲ ಅಂದ್ರೆ ನೀವು ಆಹಾರದಲ್ಲಿ ಅಳವಡಿಸ್ಕೋಬೇಕು. ಹೌದು. ಒಂದು ನಮ್ದು ಡಯಟ್ ಏನಂತಂದ್ರೆ ಊಟ ಮಾಡಿದ್ರೆ ಬೆಳಗ್ಗೆ ತಿಂಡಿ ತಿಂದೆ, ಮಧ್ಯಾಹ್ನ ಊಟ ಆಯ್ತು, ರಾತ್ರಿ ಊಟ ಆಯ್ತು, ಅಷ್ಟಕ್ಕೆ ನಾವ್ ಏನ್ ತಿಂದ್ವಿ ಅನ್ನೋದು ಮುಖ್ಯ ಆಗತ್ತೆ. ಸೊ 3 ಟೈಮ್ ತಿಂದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ನಾವು ಇಂಪಾರ್ಟೆಂಟ್ ಆಗಿ ವೆಜಿಟೇಬಲ್ಸ್ ತಗೊಂಡ್ವಾ, ಫ್ರೂಟ್ಸ್ ತಗೊಂಡ್ವಾ ಆ ದಿನದಲ್ಲಿ, ಮತ್ತೆ ಡೈರಿ ಪ್ರಾಡಕ್ಟ್ಸ್ ತೆಗೆದುಕೊಂಡಿದೀವಾ, ಮತ್ತೆ ದವಸ ಧಾನ್ಯ ತೆಗೆದುಕೊಂಡಿದ್ವಿ. ಇದನ್ನು ಎಲ್ಲ ಬ್ಯಾಲೆನ್ಸ್ ಡಯಟ್ ಮಾಡೋದ್ರಿಂದ, ಮತ್ತೆ ರೈನ್ಬೋ ಡಯಟ್, ಕಲರ್ಫುಲ್ ಡಯಟ್ ತಗೋದ್ರಿಂದ. ಏನ್ ಮೇಡಮ್ ಏನಾರು ಹೇಳಿ, ನಾನು ಮೇಡಮ್ 12 ವರ್ಷದಿಂದ ನೋಡ್ತಾ ಇದ್ದೀನಿ ಗುರು. ನೋಡು ಹಂಗೆ ಇದೆ ನೋಡು, ಒಂದ್ಸರಿ ನೋಡಿ ನೀನು ನೋಡು. ಇದು ಜಾಸ್ತಿ ಆಯ್ತು. ನಾವಿಬ್ರು ಶುರು ಮಾಡ್ಬೇಕು ಇನ್ಮೇಲೆ ಇದನ್ನ. ಪೈನಾಪಲ್ ಹಾಕೊಳ್ಳೋಣ. ಸಲಾಡ್ ರೆಡಿ ಇದೆ, ಸರ್ವಿಂಗ್ ಬೌಲ್ಗೆ ಹಾಕ್ಬಿಡೋಣವಾ? ಹಾಕ್ಬಿಡಿ ಸರ್, ತಿನ್ಬಿಡೋಣ, ಅದಕ್ಕೇನಿದೆ. ಈ ಪೈನಾಪಲ್ ತಿನ್ನೋದ್ರಿಂದ ಏನೋ ಹೇಳ್ತಾರೆ ಹೇಳಿ ಮೇಡಮ್ ಅದು? ಅದು ಇನ್ಫರ್ಟಿಲಿಟಿ, ಬಂಜೆತನಕ್ಕೆ ಹೆಂಗಸರಿಗೆ ಅದು ಸ್ವಲ್ಪ ಬಹಳ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಬಟ್ ಎಲ್ಲರಲ್ಲೂ ಮೂಢನಂಬಿಕೆ ಏನಂತ ಅಂದ್ರೆ ಪ್ರೆಗ್ನೆಂಟ್ ಆದಾಗ ಯೂಶಲಿ ಮನೆಗಳಲ್ಲಿ ಕೊಡಲ್ಲ ಹಿರಿಯವರೆಲ್ಲ, ಪೈನಾಪಲ್ ತಿಂದ್ರೆ ಹೀಟ್ ಆಗುತ್ತೆ, ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಆದರೆ ಅದು ವೈಟಮಿನ್ ಸಿ ರಿಚ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕೂಡ. ಸೊ ಅದು ತೆಗೆದುಕೊಂಡ್ರ ನಂತರ ಬೇಕಾದ್ರೆ ಅವರು ಡಿಹೀಟ್ ಮಾಡ್ಕೊಳ್ಳೋಕೆ, ಕಾಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇಕಾದ್ರೆ ಅವರು 2 ಗ್ಲಾಸ್ ಮಜ್ಜಿಗೆ ತಗೋಬಹುದು, ಇಲ್ಲ ಎಳ್ನೀರು ತಗೋಬಹುದು, ಬಾರ್ಲಿ ಗಂಜಿ ತಗೋಬಹುದು, ತೆಗೆದುಕೊಂಡು ಅವರು ನ್ಯೂಟ್ರಲೈಸ್ ಮಾಡ್ಕೋಬಹುದು. ಸೊ ತೊಂದರೆ ಇಲ್ಲ. ಹಾಗಾಗಿ ಪೈನಾಪಲ್ ಒಂದು ಮಿತವಾಗಿ ತೆಗೆದುಕೊಳ್ಳೋದು ಪ್ರಾಬ್ಲಮ್ ಏನಾಗಲ್ಲ. ಎಲ್ಲ ಮಿತವಾಗಿ ತೊಗೊಳಕ್ಕೆ ಹೇಳ್ತೀರಾ? ಮಿಕ್ಸ್ಡ್ ಫ್ರೂಟ್ ಅಂಡ್ ವೆಜ್ಜಿ ಸಲಾಡ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಅದ್ಭುತವಾದಂತ ಕಲರು. ಮಧ್ಯದಲ್ಲಿ ಒಂದು ಟೊಮೆಟೊ ಬೇರಿಂಗ್ ಸುತ್ತಿಟ್ಟಿದ್ದಾರೆ ರೋಸೋವಿನ್ ತರ. ನಮ್ಮ ಪೈನಾಪಲ್ ಸಲಾಡ್ ನನ್ನ ಮುಂದೆ ಇದೆ. ಅದು ತಿನ್ ಟೇಸ್ಟ್ ಮಾಡೋದಕ್ಕಿಂತ ಮೊದಲು ಯಾವ ರೀತಿ ಮಾಡಿದ್ರು ಅಂತ ಒಂದ್ಸರಿ ನೋಡ್ಕೊಂಬಿಡಿ. ಪೈನಾಪಲ್ ಸಲಾಡ್ ಮಾಡುವ ವಿಧಾನ: ಒಂದು ಬಟ್ಟಲಿನಲ್ಲಿ ಜೇನುತುಪ್ಪ, ಕಾಳು ಮೆಣಸಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಇದಕ್ಕೆ ಹೆಚ್ಚಿದ ಕ್ಯಾಪ್ಸಿಕಮ್, ಟೊಮ್ಯಾಟೊ, ಪೈನಾಪಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪೈನಾಪಲ್ ಸಲಾಡ್ ತಿನ್ನಲು ಸಿದ್ಧ. ಇನ್ಯಾಕ್ ತಡ, ಟೇಸ್ಟ್ ಮಾಡಿ ನೋಡೇ ಬಿಡ್ತೀನಿ. ಕೃಷ್ಣನ್ ಎಲ್ಲ ಮೇಲಲ್ವಾ? ಏನಿಲ್ಲ. ಸ್ವಲ್ಪ ಹುಳಿ, ಮಾಡ್ಕೊಂಡು ತಿನ್ನೋದು, ಮಾಡ್ಕೊಟ್ಮೇಲೆ ತಿನ್ನೋದು, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ತುಂಬಾ ಚೆನ್ನಾಗಿದೆ, ರುಚಿಯಾಗಿದೆ. ಇದು ಸುಳ್ಳು ಹೇಳ್ತಲ್ಲ, ರುಚಿಯಾಗಿದೆ. ನೀವು ಮಾಡ್ಕೊಂತೀನಿ. ಥ್ಯಾಂಕ್ ಯು ಮೇಡಮ್. ಏನ್ರಿ ನೋಡಿದ್ರಾ? ಪೂರ್ತಿ ಕಾರ್ಯಕ್ರಮ ನೋಡಿದ್ರಾ? ಖುಷಿ ಆಯ್ತಾ? ಬಾಯಲ್ಲಿ ನೀರು ಬರ್ತಾರ ತರ ಇದೆ. ಬಾಯಲ್ಲಿ ನೀರು ಬರಬೇಕು ಅಂದ್ರೆ ಫಸ್ಟ್ ನೀವು ನಿಮ್ಮಲ್ಲಿ ಬರ್ಕೊಂಡ್ರಲ್ಲ ನಾವು ಮಾಡಿದ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡಿದ್ವಿ ಅಂತ, ಅದನ್ನೆಲ್ಲ ನೀವು ಟ್ರೈ ಮಾಡಿದ್ರೆ ಮಾತ್ರನೇ ನಮಗೆ ನೀವು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ನೋಡಿದ್ದಕ್ಕೂ ಸಾರ್ಥಕ ಆಯ್ತು ಅಂದ್ಕೊಳ್ತೀವಿ. ಮತ್ತೆ ಇನ್ನು ಸಾಕಷ್ಟು ಜನ ಸರ್ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಇಮೇಲ್ ಮಾಡಿ, ಲೆಟರ್ ಬರೀರಿ, ಫೋನ್ ಹಾಕಿ, ನಿಮ್ಮನೆ ಅಡುಗೆನ ನಾವು ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ. ಅಲ್ಲಿ ತನಕ